ಆತನ ಬಲಗಡೆಯಲ್ಲಿ ಶಾಶ್ವತವಾದಂಥ ಭಾಗ್ಯವಿದೆ. ದೇವರು ನಮಗೆ ದೊಡ್ಡ ಐಶ್ವರ್ಯವನ್ನು ಕೊಟ್ಟಿದ್ದಾನೆ. ಅದನ್ನು ನಾವು ಕಷ್ಟಪಟ್ಟು ಸಂಪಾದಿಸಿದಲ್ಲ, ಬರೀ ನಮ್ಮ ದೇವರನ್ನು ನಾವು ನಂಬುವುದರಿಂದ ನಮಗೆ ದೊರಕಿದಂಥದ್ದು. ನಾವು ಈ ಲೋಕದಲ್ಲಿ ಏನಾದರೂ ಸಂಪಾದಿಸಬೇಕಾದ್ರೆ ಬಹಳ ಕಷ್ಟಪಟ್ಟು ನಾವು ಸಂಪಾದಿಸಬೇಕಾಗ್ತದೆ. ಆದರೆ ಕ್ರಿಸ್ತನ ಪ್ರೀತಿ ನಮಗೆ ಅಂಥದ್ದಲ್ಲ. ಆತನನ್ನು ನಂಬುವುದರಿಂದ ನಮಗೆ ಎಲ್ಲವೂ ಸಿಕ್ಕುವಂಥದ್ದಾಗಿದೆ. ಆ ಸಂತೋಷ ನಮಗೆ ಬೇರೆ ಎಲ್ಲಿ ಸಿಕ್ಕುವುದಿಲ್ಲ, ಆ ಭಾಗ್ಯ ನಮಗೆ ಎಲ್ಲಿಯೂ ಸಿಕ್ಕುವುದಿಲ್ಲ. ಅದು ನಮ್ಮ ದೇವರ ಸನ್ನಿಧಿಯಲ್ಲಿ. ನಾವೆಲ್ಲರೂ ಈ ಒಂದು ಭಾಗ್ಯವನ್ನು ನಾವು ಅನುಭವಿಸ್ತಾ ಬಂದವರು, ಆತನನ್ನು ನಾವು ಹೊಂದಿಕೊಂಡು ಬಂದವರು. ಪ್ರತಿಯೊಂದು ವಿಷಯಗಳಲ್ಲಿ, ಪ್ರತಿಯೊಂದು ಸಮಯಗಳಲ್ಲಿ, ಪ್ರತಿಯೊಂದು ಸ್ಥಳದಲ್ಲಿ ನಾವೆಲ್ಲರೂ ಅದನ್ನು ಅನುಭವಿಸಿದವರು. ಈ ಸಂದರ್ಭದಲ್ಲಿ ನಮ್ಮ ದೇವರನ್ನು ನಾವು ಅನುಭವಿಸಿದಂಥ ನಮ್ಮ ಅನುಭವಗಳ ಮೂಲಕ ನಮ್ಮ ದೇವರನ್ನು ನಾವು ಸ್ತುತಿಸುತ್ತಾ ಕೊಂಡಾಡುವ, ನಾವು ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದಂಥ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಸ್ವಾಮಿ, ಸಮಯಕ್ಕಾಗಿ ಸ್ತೋತ್ರಪ್ಪ. ಕರ್ತ, ನಿನ್ನನ್ನು ಸ್ತುತಿಸುವವರಾಗಿ ದೇವರ ನಾವು ಸಭೆಯಾಗಿ ಸೇರಿ ಬರುವಂತೆ ನೀನು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ತಂದೆ. ಪರಿಶುದ್ಧನೇ, ನೀನು ಒಳ್ಳೆಯ ದೇವರು, ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡಿದೆ ಸ್ವಾಮಿ. ದೇವರೇ, ನೀನು ಒಳ್ಳೆಯವನಾಗಿರೋದ್ರಿಂದ ನಾವು ಸಭೆಯಾಗಿ ಸೇರಿ ಬರುವಂಥ ಕೃಪೆಯನ್ನು ಅನುಗ್ರಹ ಮಾಡಿಕೊಟ್ಟಿದೆ ಸ್ವಾಮಿ. ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ, ಈ ಒಂದು ಕೃಪಾ ಭಾಗ್ಯಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಯಾರ್ಯಾರು ಈ ಸ್ಥಳದಲ್ಲಿ ಬಂದು ನಿನ್ನನ್ನು ಆರಾಧಿಸಬೇಕು ಎಂಬುದಾಗಿಯೂ ನೀನು ಉದ್ದೇಶಿಸಿದೆಯೋ ಸ್ವಾಮಿ, ಅವರು ತಕ್ಕ ಸಮಯದಲ್ಲಿ ನಿನ್ನ ಸನ್ನಿಧಾನದಲ್ಲಿ ಸೇರಿ ಬರುವಂತೆ ಕೃಪೆ ಅನುಗ್ರಹ ಮಾಡು ಸ್ವಾಮಿ. ಕರ್ತನಾದ ದೇವರೇ, ನಿನಗೆ ಎಲ್ಲ ಮಹಿಮೆ ಉಂಟಾಗಲಿ. ನಾವೀಗ ಮಾಡಲಿಕ್ಕೆ ಹೋಗುವಂಥ ಸ್ತುತಿ ಮತ್ತು ಆರಾಧನೆಯಲ್ಲಿ ದೇವರೇ, ಸರ್ವ ಘನತೆ ಮತ್ತು ಮಹಿಮೆ ನಿನಗೆ ಉಂಟಾಗಲಿ ಸ್ವಾಮಿ. ಪರಿಶುದ್ಧನೇ, ನಮ್ಮೆಲ್ಲರ ಮೂಲಕ ಕರ್ತನೆ, ನೀನು ಕರ್ತನೆ, ನಿನ್ನಲ್ಲಿ ಕರ್ತನೆ ನಿನಗೆ ಘನತೆ ಉಂಟಾಗಲಿ ಸ್ವಾಮಿ. ನೀನು ಮಾಡುವಂಥ ಕಾರ್ಯಗಳಿಗಾಗಿ ಸ್ತೋತ್ರ. ನಮ್ಮೆಲ್ಲರನ್ನು ನಿನ್ನ ಹಸ್ತಕ್ಕೊಪ್ಪಿಸ್ತೇನೆ, ನನ್ನನ್ನು ನಿನ್ನ ಹಸ್ತಕ್ಕೊಪ್ಪಿಸ್ತೇನೆ ದೇವರೇ. ನೀನು ನಮ್ಮನ್ನು ಬಲಪಡಿಸಿ ನಡೆಸು ಸ್ವಾಮಿ. ಕರ್ತನೆ, ನೀನು ಮಾಡುವಂತೆಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ. ಎಲ್ಲವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೆನ್. ಹಲ್ಲೆಲೂಯಾ. ನಮ್ಮ ದೇವರನ್ನು ನಾವು ಸಂತೋಷಪೂರ್ವಕವಾಗಿ ನಾವು ಸ್ತುತಿಸುವ. ಸ್ತೋತ್ರ ಸ್ವಾಮಿ. ಒಳ್ಳೆಯ ದೇವರೇ, ನಿನಗೆ ಸ್ತೋತ್ರ. ಮಹಿಮನ ಗುಡಿ
ಕರ್ತರ ಕರ್ತನೇ, ರಾಜಾದಿರಾಜನೇ, ನಿನ್ನನ್ನು ನಾವು ಆರಾಧಿಸ್ತೇವಪ್ಪ. ನೀನು ನಮಗೆಲ್ಲವನ್ನೂ ಕೊಟ್ಟಂಥ ದೇವರು ಸ್ವಾಮಿ, ನೀನು ನಮ್ಮನ್ನು ನಡೆಸಿದಂಥ ದೇವರು, ನಿನಗೆ ಸ್ತೋತ್ರಪ್ಪ. ಸರ್ವಶಕ್ತನೇ ನಿನಗೆ ಸ್ತೋತ್ರ, ತಂದೆ ನಿನಗೆ ಸ್ತೋತ್ರ, ಒಡೆಯನೇ ನಿನಗೆ ಸ್ತೋತ್ರ, ಅರಸನೇ ನಿನಗೆ ಸ್ತೋತ್ರ. ಪ್ರತಿಯೊಬ್ಬರು ನಾವು ನಮ್ಮ ಬಾಯಿಗಳನ್ನು ತೆರೆದು ನಮ್ಮ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವ. ಆತ ನಮಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ನಾವು ಎಲ್ಲವನ್ನು ಕೊಟ್ಟಂತ ನಮ್ಮ ದೇವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುವ. जो कुछ है तूने दिया उसके बदले में क्या दूँ, जो कुछ है तूने दिया उसके बदले में क्या कहूँ, धन्यवाद का करता रहा।
ಎಲ್ಲವನ್ನು ನೀನು ಕೊಟ್ಟೆ ಸ್ವಾಮಿ. ಜೀವನ್ ಹೈ ತೇರಾ ದಿಯಾ, जो कुछ है मेरा तू सबने दिया, धन्यवाद का कटोरा उठा के मैं ये कहूँ, धन्यवाद का कटोरा उठा के मैं ये कहूँ, ಬಳಿಗೆ ಬರದಿದ್ರು ಆತನು ನಮ್ಮ ಬಳಿಗೆ ಬಂದು ನಮಗೆ ಎಲ್ಲವನ್ನು ಮಾಡಿದ್ದಾನೆ. ನಾವು ಆತನಿಗೆ ಧನ್ಯವಾದವನ್ನು ಹೇಳುವ. ನಮ್ಮ ಒಳ್ಳೆತನದಿಂದಲ್ಲ, ಆತನ ಪ್ರೀತಿಯಿಂದ ನಮಗೆ ಎಲ್ಲವೂ ಸಿಕ್ಕಿದೆ. आशीष तुझसे है देवी, बिन मांगे तूने है सब कुछ दिया। आशीष है तुझसे है देवी, बिन मांगे तूने है सब कुछ दिया। धन्यवाद का कटोरा उठा के मैं ये कहूँ, धन्यवाद का कटोरा उठा के मैं ये कहूँ, पिता धन्यवाद, यीशु धन्यवाद, धन्यवाद आत्मा धन्यवाद, पिता धन्यवाद, यीशु धन्यवाद, धन्यवाद आत्मा धन्यवाद। जीवन है तेरा दिया, जो कुछ है मेरा तू सबने दिया। जीवन है मेरा दिया, जो कुछ है मेरा तू सबने दिया। धन्यवाद। ಸಭೆ ನಾವೆಲ್ಲರೂ ನಮ್ಮ ದೇವರಿಗೆ ನಮ್ಮ ಆರಾಧನೆಯನ್ನು ಸಲ್ಲಿಸುವ. उठा के मैं ये कहूँ, धन्यवाद का कटोरा उठा के मैं ये कहूँ, पिता धन्यवाद, यीशु धन्यवाद, धन्यवाद आत्मा धन्यवाद, 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 पिता धन्यवाद, यीशु धन्यवाद, धन्यवाद आत्मा धन्यवाद। ಸ್ತೋತ್ರ ಸ್ವಾಮಿ, ಎಲ್ಲವನ್ನೂ ನಮಗೋಸ್ಕರ ಮಾಡಿದೆ ಸ್ವಾಮಿ. ನಿನ್ನ ನಾಮವನ್ನು ನಾವು ಆರಾಧಿಸ್ತೇವಪ್ಪ.
ಇದೊಬ್ಬನೇ ಆರಾಧನೆಗೆ ಯೋಗ್ಯನಾದಂಥ ದೇವರು. ಸಮಸ್ತರಲ್ಲಿ ಸಮಸ್ತವೂ ಆಗಿದೆ ಸ್ವಾಮಿ. ಅಗಮ್ಯವಾದಂಥ ಬೆಳಕಿನಲ್ಲಿ ವಾಸ ಮಾಡುವ ಆತನು ನಮ್ಮ ದೇವರು. ಪರಿಶುದ್ಧರಲ್ಲಿ ಅತಿ ಪರಿಶುದ್ಧನಾದಂಥ ದೇವರು. ನಿನ್ನನ್ನು ಆರಾಧಿಸುವಂಥದ್ದು ಎಂಥ ಭಾಗ್ಯ ಕರ್ತನೆ. ನಿನಗೆ ಆರಾಧನೆ ಅಯ್ಯ, ಆರಾಧನೆಗೆ ನಾಯಕನೇ, ನಿನ್ನನ್ನೇ ಆರಾಧಿಸುವೆ. ಅಭಿಷೇಕವ ಮಾಡುವವನೇ, ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ. ಹೌದು ಸ್ವಾಮಿ, ನಿನಗೆ ಆರಾಧನೆ ಸ್ವಾಮಿ. ಅಭಿಷೇಕವ ಮಾಡುವವನೇ, ನಿನ್ನನ್ನೇ ಆರಾಧಿಸುವೆ. ಹಲ್ಲೆಲೂಯಾ, 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 ಆಮೆನ್. ಹಲ್ಲೆಲೂಯಾ, 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 ಆಮೆನ್. ಮಾರ್ಗವು ನೀನೇ, ಆರಾಧಿಸುವೆ. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಆರಾಧಿಸುವೆ. ಜೀವವು ನೀನೇ, ಜ್ಯೋತಿಯು ನೀನೇ, ನಿನ್ನನ್ನೇ ಆರಾಧಿಸುವೆ. ಮಾರ್ಗವು ನೀನೇ, ಸತ್ಯವು ನೀನೇ, ನಿನ್ನನ್ನೇ ಆರಾಧಿಸುವೆ. ಜ್ಯೋತಿಯು ನೀನೇ, ಜೀವವು ನೀನೇ, ನಿನ್ನನ್ನೇ ಆರಾಧಿಸುವೆ. ಪ್ರಭು ಯೇಸುವೇ, ನಿನ್ನನ್ನೇ ಆರಾಧಿಸುವೆ. ಪ್ರಭು ಯೇಸುವೇ, ನಿನ್ನನ್ನೇ ಆರಾಧಿಸುವೆ. ಹಲ್ಲೆಲೂಯಾ, 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 ಆಮೆನ್. ಹಲ್ಲೆಲೂಯಾ, 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 ಆಮೆನ್. ಹಲ್ಲೆಲೂಯಾ, 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 ಆಮೆನ್. ಹಲ್ಲೆಲೂಯಾ, 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 ಆಮೆನ್. ಆದಿಯಾದ ದೇವರೇ, ಆದಿಯು ನೀನೇ, ಅಂತ್ಯವೂ ನೀನೇ, ನಿನ್ನನ್ನೇ ಆರಾಧಿಸುವೆ. ಹೌದು ಸ್ವಾಮಿ. ಕೃಪನು ನೀನೇ, ರಕ್ಷಕ ನೀನೇ, ನಿನ್ನನ್ನೇ ಆರಾಧಿಸುವೆ. ಆದಿಯು ನೀನೇ, ಅಂತ್ಯವೂ ನೀನೇ,
we give glory, we give glory, we give glory, we give glory, 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 glory. Yes, Jesus. Hallelujah, hallelujah. ದೇವರೇ, ನಿನ್ನ ನಾಮವನ್ನು ಮೇಲಕ್ಕೆತ್ತುತ್ತೇವೆ ಸ್ವಾಮಿ. ನೀನೊಬ್ಬನೇ ಉನ್ನತಿಗೆ ಯೋಗ್ಯವಾದವನು ಸ್ವಾಮಿ. ಓ, ನೀನು ಉನ್ನತಿಗೆ ಬರಬೇಕು. ನಿನ್ನ ಮಹಿಮೆ, ದೊಡ್ಡ ಮಹಿಮೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಸಭೆಯನ್ನು ಮಾತ್ರವಲ್ಲದೆ ಪಟ್ಟಣಗಳನ್ನ ಕಾವಿಯುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಸ್ಥಳದಲ್ಲಿ ನಡೆಯುವಂತ ಸ್ಥಳೀಯ ಸಭೆಯ ಆರಾಧನೆ ಮಾತ್ರವಲ್ಲದೆ ಎಲ್ಲ ಕಡೆಯ ಆರಾಧನೆಯಲ್ಲಿ ನಿನಗೆ ಮಹಿಮೆ, ನಿನಗೆ ಮಹಿಮೆ, ನಿನಗೆ ಮಹಿಮೆ, ನಿನಗೆ ಮಹಿಮೆ. ಥ್ಯಾಂಕ್ ಯು ಲಾರ್ಡ್. ಸಭೆ ಒಂದು ಕ್ಷಣ ಕುಳಿತುಕೊಂಡು ನಮ್ಮ ಹೃದಯವನ್ನು ಆತನ ಕಡೆಗೆ ಎತ್ತುಕೊಳ್ಳೋಣ, ಆತನಿಗೆ ಪ್ರೈಸ್ ಮಾಡೋಣ. ವಿಗಿ ಗ್ಲೋರಿ 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 ಶಬಲರಬಲರೇ. ಹೋ, ಬಾಗಿಲನ್ನು ಅಗಲವಾಗಿ ತೆರೆಯೋಣ. ಎಸ್ 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 ಎಸ್, ಇದು ಆತನ ಸಮಯವಾಗಿದೆ, ಇದು ಪವಿತ್ರಾತ್ಮನ ಸಮಯವಾಗಿದೆ, ಇದು ಸರ್ವಶಕ್ತನ ಸಮಯವಾಗಿದೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಎಲ್ಲ ಬಾಯಿಗಳು ತೆರೆಯಲ್ಪಡಲಿ. ಆತನಿಗೆ ಸ್ತೋತ್ರ ಸಲ್ಲಿಸೋಣ, ಆತನಿಗೆ ಮಹಿಮೆ ಪಡಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. We worship you, Jesus. Hallelujah. We give glory, glory. Hallelujah. Hallelujah. Thank you, Holy Father. Yes, 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 yes. Rabahalabo. ಸಭೆಯವರ ಸ್ವರ ಜೋರಾಗಿ ಕೇಳಿಸಲಿ. Hallelujah. Jesus, name above all names. Love you, Jesus. Stotra Yesuve. Stotra, 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 stotra. Yes, Holy God. Stotra Yesuve, Stotra Yesu, Stotra, Stotra, Stotra. Stotra Yesuve. Mahania Heinz Blekle Alvrahase. Thank you, Jesus. Thank you for your holy presence, O God. ನಿನ್ನನ್ನು ಆರಾಧಿಸುವಂತ ಒಂದು ಭಾಗ್ಯ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿ ಕೊಟ್ಟ ದೇವರೇ, ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಒಳ್ಳೆಯವನೇ, ನಿನಗೆ ಸ್ತೋತ್ರಪ್ಪ. Thank you for your holy presence, O God. Thank you for your mighty presence. Oh, we give glory, 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 Lord. Hallelujah. Yeshu Masih, तेरे जैसा है कोई
ಹೋಸಾನ ಹೋಸಾನ ಓ ನಿನ್ನ ರಾಜಾದಿ ರಾಜನು ಸ್ವಾಮಿ ಸದಾ तू है प्रभु हमारा खुदा तू है प्रभु हमारा खुदा तू है प्रभु हमारा खुदा ಸ್ತೋತ್ರ ಎಲ್ಲ ಮಹಿಮೆ ಎಲ್ಲ ಘನತೆ ನಿಮಗೆ ರಾಜ. ಮೊದಲ ಸಮಯದಲ್ಲಿ ಕೂಡ ವಿಶೇಷವಾದ ಕೃಪೆಯಿಂದ ಆತ್ಮನಿಂದ ನಮ್ಮನ್ನು ನಡೆಸಕ್ಕಾಗಿ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಬಂದಿರುವಂಥ ಎಲ್ಲ ಸೇವಕರಿಗಾಗಿ ಸ್ತೋತ್ರ. ಇವತ್ತು ಮಾತಾಡಲಿಕ್ಕಿರುವಂಥ ನಿನ್ನ ಅಭಿಷೇಕ್ತರಿಗಾಗಿ ಕೂಡ ಸ್ತೋತ್ರ. ನಡೆಸು ರಾಜ, ನಡೆಸು. ನಿನ್ನ ವಾಕ್ಯ ನಮ್ಮನ್ನು ಚೈತನ್ಯಗೊಳಿಸ್ತದೆ. ನಿನ್ನ ವಾಕ್ಯ ನಮಗೆ ಭಕ್ತಿ ವೃದ್ಧಿ ಮಾಡುತ್ತದೆ, ಸಂತೈಸ್ತದೆ, ಅದು ತಿದ್ದುತ್ತದೆ, ಅದು ಕಟ್ಟುತ್ತದೆ, ಅದು ಎಚ್ಚರಿಸುತ್ತದೆ, ಅದು ಬಲಪಡಿಸುತ್ತದೆ ಸ್ವಾಮಿ. ಅಂತ ವಾಕ್ಯಗಳಿಗೋಸ್ಕರ ನಾವು ನಿರೀಕ್ಷಿಸಿಕೊಂಡೇ ಇದ್ದೇವೆ. ಪರಲೋಕದ ಮನ್ನಾ ಬೇಕಾಗಿದೆ. ರೆಹಮಾ ವರ್ಡ್, ಲಾರ್ಡ್ ರೆವಲೇಷನ್ ಬೇಕಾಗಿದೆ. ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುತ್ತೇನೆ ಎಂಬುದಾಗಿ ಹೇಳಿದ ಸ್ವಾಮಿ, ಪೇತ್ರನಿಗುಂಟಾದಂಥ ನಿನ್ನ ಒಡೆತನದ ಆ ಒಂದು ರೆವಲೇಷನ್ ಮುಖಾಂತರವಾಗಿ ದೇವರೇ ಕರ್ತನೆ, ಆತನು ನಿಂತು ಸಾರಿದಾಗ 3,000 ಜನ ಪ್ರಥಮತವಾಗಿ ನಿನ್ನ ಸಭೆಯಾಗಿ ಮಾರ್ಪಟ್ಟರು. ಹಾಗೆ ನಾವು ನಿನ್ನ ಸಭೆ ಸ್ವಾಮಿ. ಕರ್ತನೆ, ಪಾತಾಳ ಲೋಕದ ಬಲವನ್ನು ಸೋಲಿಸಲಾಗುವುದಿಲ್ಲ ಎಂಬುದಾಗಿ ಹೇಳಿದೆ. ಮರಣದ ಬಲ ಸೋಲಿಸಲಿಕ್ಕಾಗುವುದಿಲ್ಲ, ಮರಣದ ಅಧಿಕಾರಿಯ ಬಲ ಸೋಲಿಸ್ಲಿಕ್ಕೆ ಆಗುದಿಲ್ಲ, ಸುವಾರ್ತೆ ವಿರುದ್ಧವಾಗಿ ಹೋರಾಡುವ ಬಲ ಸೋಲಿಸ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಆ ವಾಕ್ಯ ಬೇಕು, ಆ ವಾಕ್ಯದ ಪ್ರಕಟಣೆ ಬೇಕು. ನಿನ್ನಲ್ಲಿ ನಮ್ಮನ್ನು ರೂಪಿಸಬೇಕು. ನಿನ್ನ ಬರುಣಕ್ಕಾಗಿ ಸಿದ್ಧತೆ, ನಿನ್ನ ನಾಮದ ಮಹಿಮೆಗಾಗಿ ಕಾರ್ಯಗತವಾಗುವಂತೆ, ನಾವು ಕಾರ್ಯ ಮಾಡುವವರಾಗುವಂತೆ ನಮ್ಮನ್ನು ರೂಪಿಸು. ಯೇಸು ನಾಮದಲ್ಲಿ ತಂದೆ, ಆಮೇನ್ ಆಮೇನ್. ಜೋರಾದ ಚಪ್ಪಳೆಯನ್ನು ದೊಡ್ಡ ದೇವರಿಗೆ ನಾವು ತಟ್ಟೆ ಘನಪಡಿಸಿ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಗ್ಲೋರಿ 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 ಗ್ಲೋರಿ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಎಷ್ಟೋ ಸಮಯದಿಂದ ನಾನು ಪಾಸ್ಟರ್ ವಿಲ್ಸನ್ ಅವರಿಗೆ ಕೇಳ್ತಾ ಇದ್ದೆ. 2-3 ಸಾರಿ ತಪ್ಪಿ ಹೋಯಿತು. ಈ ಸಾರಿ ಅವರು ಸಮಯ ಮಾಡಿಕೊಂಡು ಬಂದಿದ್ದಾರೆ. ನಾವು ಮುಂದಿನ ಸಮಯನೂ ದೇವರ ಸೇವಕರಾದ ಪಾಸ್ಟರ್ ವಿಲ್ಸನ್ ಕುಂದರ್ ಅವರಿಗೆ ಒಪ್ಪಿಸಿಕೊಡುತ್ತೇವೆ. ದಯವಿಟ್ಟು ಅವರು ವೇದಿಕೆಗೆ ಬರಬೇಕು. ನಾವು ಚಪ್ಪಾಳೆ ಪೂರ್ವಕವಾಗಿ ವೇದಿಕೆ ಆಹ್ವಾನಿಸೋಣ. ಹಲ್ಲೆಲೂಯ ಹಲ್ಲೆಲೂಯ. ಒಂದು ಕ್ಷಣ ನಾವು ನಮ್ಮ ತಲೆಗಳನ್ನು ಬಾಗಿಸಿ ನಾವು ಪ್ರಾರ್ಥಿಸುವ. ಹೌದು ಕರ್ತನೆಪ್ಪ, ಈ ದಿನ ನಿನ್ನನ್ನು ಸ್ತುತಿಸಿ ಆರಾಧಿಸುವಂಥ ಒಂದು ಕೃಪೆ ನಮ್ಮೆಲ್ಲರ ಜೀವಿತದಲ್ಲಿ ಅನುಗ್ರಹ ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇನಪ್ಪ. ಸಭೆಯಾಗಿ ಸೇರಿ ಬರುವುದು ದೇವರೇ, ಅದು ನಿಮ್ಮ ಚಿತ್ತ ಮತ್ತು ಅದು ನಿಮ್ಮ ಆಜ್ಞೆ ಆಗಿದೆ. ಅದು ಕೊಳ್ಳಪಟ್ಟು ಕರ್ತನೆ, ಈ ದಿನದಲ್ಲಿ ನಿನ್ನ ಮಕ್ಕಳು ನಿಮ್ಮ ಸಮ್ಮುಖದಲ್ಲಿ ಸೇರಿ ಬರುವಂಥ ಕೃಪೆ ಕೊಟ್ಟಿದ್ದೀರಿ ದೇವರೇ. ನೀವು ಮಾತಾಡುವ ದೇವರು, ನಿಮ್ಮ ಮಾತಿನಲ್ಲಿ ದೇವರೇ ನಿಮ್ಮ ಮಧ್ಯೆ ಆದಂಥ ಸಾಮರ್ಥ್ಯ ಇದೆ. ಅದಕ್ಕೆ ಪೌಲನು ಹೇಳ್ತಾನೆ, ನಾವು ಮಾತನಾಡುವ ಮಾತುಗಳು ಬರೀ ಮಾತಾಗಿ ಬಾರದೆ ಅದು ಪವಿತ್ರಾತ್ಮನೊಡನೆಯೂ ಶಕ್ತಿಯೊಡನೆಯೂ ಬಂತು ಎಂಬುದಾಗಿ. ಆದ್ದರಿಂದ ನನ್ನೊಂದಿಗೆ ನಮ್ಮೆಲ್ಲರೊಂದಿಗೆ ಕರ್ತನೆ ನೀನು ಮಾತನಾಡು, ನೀನು ಮಾತನಾಡು. ನಮ್ಮ ಆತ್ಮ ಪ್ರಾಣ ಶರೀರವನ್ನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ ದೇವರೇ. ಇದರಲ್ಲಿ ನಿನಗೆ ಮಾತ್ರ ಮಹಿಮೆ ಉಂಟಾಗಬೇಕು, ನಿನಗೆ ಮಾತ್ರ ಮಹಿಮೆ ಉಂಟಾಗಬೇಕು, ನಿನಗೆ ಮಾತ್ರ ಮಹಿಮೆ ಉಂಟಾಗಬೇಕು. ಆದ್ದರಿಂದ ನಿನ್ನ ರಕ್ತದಲ್ಲಿ ಎಲ್ಲರನ್ನು ಮರೆ ಮಾಡು ಕರ್ತನೆ. ಈಗ ಮುಂದಿನ ಭಾಗವನ್ನು
ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತಿದ್ದೇವೆ. ನಮ್ಮ ಆಲೋಚನೆ ಅಲ್ಲ ದೇವರೇ, ನಮ್ಮ ಮಾತುಗಳಲ್ಲ, ನಿನ್ನ ಆಲೋಚನೆ, ನಿನ್ನ ಮಾತು, ನಿಮ್ಮ ಮಾರ್ಗ ನಮಗೆ ಬೇಕು ಕರ್ತನೆಪ್ಪ. ಆದ್ದರಿಂದ ಎಲ್ಲವನ್ನೂ ನಿಮ್ಮ ಅಧೀನಕ್ಕೆ ತೆಗೆದುಕೊಂಡು ನಿಮ್ಮ ಕಂಟ್ರೋಲ್ನಲ್ಲಿ ಪರಿಶುದ್ಧಾತ್ಮ ದೇವರೇ ನಮ್ಮನ್ನು ನಡೆಸಬೇಕೆಂಬುದಾಗಿ ಎಲ್ಲವನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್, ಆಮೇನ್. ಈ ಸಂದರ್ಭದಲ್ಲಿ ಈ ಮುಂಜಾನೆ ಈ ಒಂದು ಅವಕಾಶವನ್ನು ನನಗೆ ಕೊಟ್ಟಂಥ ತಂದೆಯಾದ ದೇವರಿಗೆ ನಾನು ಮೊಟ್ಟ ಮೊದಲು ಕೃತಜ್ಞತೆ ಸಲ್ಲಿಸುತ್ತಾ, ಅದೇ ರೀತಿಯಲ್ಲಿ ಪ್ರೀತಿಪೂರ್ವಕವಾಗಿ ಸ್ಥಳಕ್ಕೆ ಬರಮಾಡಿಕೊಂಡಂಥ ಸೇವಕರಿಗೆ, ಅವರ ಕುಟುಂಬಕ್ಕೆ, ಸಭೆಗೆ, ಎಲ್ಲರಿಗೂ ನಿಮಗೆ ನಾನು ವಂದನೆ ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ ಸೇವಕರಿದ್ದಾರೆ, ಅವರೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮುಂಚಾನೆ ವೇಳೆಯಲ್ಲಿ ವಂದನೆಯನ್ನು ಸಲ್ಲಿಸ್ತೇನೆ. ಸರಿ, ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, 1 ಕೊರಿಂಥ 14ನೇ ಅಧ್ಯಾಯದಲ್ಲಿ 3ನೇ ವಚನವನ್ನು ನಾವು ದೇವರ ವಾಕ್ಯವನ್ನು ನಾವು ಓದಿಕೊಂಡು ಬರುವಾಗ, 1ನೇ ಕೊರಿಂಥ 14ನೇ ಅಧ್ಯಾಯ ಅಲ್ಲಿ 3ನೇ ವಚನವನ್ನು ನಾವು ಓದಿಕೊಂಡು ಬರುವಾಗ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಪ್ರವಾದಿಸುವವನಾದರೂ ಮನುಷ್ಯರ ಸಂಗಡ ಮಾತಾಡುವವನಾಗಿ ಅವರಿಗೆ ಎಲ್ಲರಿಗೆ ಒಂದನೇದು ಭಕ್ತಿ ವೃದ್ಧಿಯನ್ನು, ಎರಡನೇದಾಗಿ ಪ್ರೋತ್ಸಾಹವನ್ನು, ಮೂರನೇದಾಗಿ ಸಂತೈಸುವಿಕೆಯನ್ನು ಉಂಟು ಮಾಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಈ ದೇವರ ವಾಕ್ಯವನ್ನು ಪ್ರವಾದಿಸುವವರ ವಿಚಾರದಲ್ಲಿ ಪೌಲನು ಆತನು ಬರಿತಾನೆ ಕೊರಿಂಥದವರಿಗೆ ಬರೆದ ಪತ್ರಿಕೆ, ಅದರಲ್ಲಿ 14ನೇ ಅಧ್ಯಾಯದ 3ನೇ ವಚನದಲ್ಲಿ, ಪ್ರವಾದಿಸುವವನಾದರೂ ಮನುಷ್ಯರ ಸಂಗಡ ಮಾತಾಡುವವನಾಗಿ ಅವರಿಗೆ ಭಕ್ತಿ ವೃದ್ಧಿಯನ್ನು, ಪ್ರೋತ್ಸಾಹವನ್ನು, ಸಂತೈಸುವಿಕೆಯನ್ನು ಉಂಟು ಮಾಡುತ್ತಾನೆ ಎಂಬುದಾಗಿ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಇವತ್ತು ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ ಇವತ್ತು ನೀವು ಈ ಸ್ಥಳಕ್ಕೆ ಬಂದಿರ್ಬೋದು. ಆದ್ದರಿಂದ ದೇವರು ಮಾತಾಡ್ತಾನೆ. ಹಲ್ಲೆಲೂಯಾ. ತನ್ನ ವಚನಗಳ ಮೂಲಕ ದೇವರು ನಮ್ಮೊಂದಿಗೆ ಮಾತಾಡ್ತಾನೆ. ಆದುದರಿಂದ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೆಶಾಯನ ಪ್ರವಾದನ ಗ್ರಂಥ ಅದರಲ್ಲಿ 41ನೇ ಅಧ್ಯಾಯ ನಾವು 8ನೇ ವಚನದಿಂದ ನಾವು 10ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ಯೆಶಾಯ 41ನೇ ಅಧ್ಯಾಯ ಅಲ್ಲಿ 8ನೇ ವಚನದಿಂದ ನಾವು ಓದಿಕೊಳ್ಳೋಣ. ನನ್ನ ಸೇವಕನಾದ ಇಸ್ರಾಯೇಲೇ, ನಾನು ಆದುಕೊಂಡ ಯಾಕೋಬೆ, ನನ್ನ ಸ್ನೇಹಿತನಾದ ಅಬ್ರಹಾಮನ ಸಂತತಿಯೇ, ನಾನು ಭೂಮಿಯ ಕಟ್ಟ ಕಡೆಯಲ್ಲಿ ಹಿಡಿದು ಒಂದು ವೇಳೆ ಇವತ್ತು ನಮ್ಮನ್ನು ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ ವಾಚ್ ಮಾಡೋರು ನೀವು ಎಲ್ಲೇ ಇರ್ಬೋದು, ಅಥವಾ ನಾವು ಸಭೆಗೆ ಈ ಸ್ಥಳದಿಂದ ಬೇರೆ ಬೇರೆ ಸ್ಥಳಗಳಿಂದ ಬಂದಿರ್ಬೋದು. ಅದಕ್ಕೆ ಹೇಳ್ತಾನೆ, ಭೂಮಿಯ ಕಟ್ಟ ಕಡೆಯಲ್ಲಿ ಹಿಡಿದು ದಿಗಂತಗಳಿಂದ ಕರೆದ ಜನವೇ, ನೀನು ನನ್ನ ಸೇವಕನು, ನಾನು ನಿನ್ನನ್ನು ಆರಿಸಿಕೊಂಡೆನು, ತಳ್ಳಲಿಲ್ಲ ಎಂದು ನಾನು ಹೇಳಿ ಸಂಬೋಧಿಸಿದ ಪ್ರಜೆಯೇ, ನೀನಂತೂ ಹೆದರಬೇಡ. ಆಮೇಲೆ ನಾನೇ ನಿನ್ನೊಂದಿಗಿದ್ದೇನೆ. ಯಾರು ಹೇಳ್ತಾನೆ ಇದು? ಯಾರು ಹೇಳುವಂತ ಮಾತು? ಒಬ್ಬ ಮನುಷ್ಯ ಹೇಳುವಂತ ಮಾತಲ್ಲ ಇದು. ದೇವ್ರು ಹೇಳ್ತಾನೆ ಏನಂತೇಳಿ ಹೇಳಿದ್ರೆ, ನೀನಂತೂ ಹೆದರಬೇಡ. ನಿನ್ನನ್ನು ಕರೆದವನು ಯಾರಂತೇಳಿ ಹೇಳಿದ್ರೆ, ನಾನು ನಿನ್ನನ್ನು ಆರಿಸ್ಕೊಂಡಿರೋದು. ಒಂದು ವೇಳೆ ನಿನ್ನನ್ನು ಸಮಾಜ ತಳ್ಳಿರ್ಬೋದು, ನಿನ್ನ ಸಂಬಂಧಿಕರು ಅಥವಾ ನಿನಗೆ ಬೇಕಾದವರು ನಿನ್ನನ್ನು ತಳ್ಳಿರ್ಬೋದು. ದೇವ್ರು ಹೇಳ್ತಾನೆ, ನಾನು ನಿನ್ನನ್ನು ತಳ್ಳಲಿಲ್ಲ. ಆಮೇಲೆ ಹೇಳ್ತಾನೆ ಏನಂದ್ರೆ, ನಾನೇ ನಿನ್ನೊಂದಿಗಿದ್ದೇನೆ, ಅದಕ್ಕಾಗಿ ನೀನು ದಿಗ್ಭ್ರಮೆಗೊಳ್ಳದಿರು. ನಾನು ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸ್ತೇನೆ. ನಾನು ಅಲ್ಲಿ ಹೇಳ್ತಾನೆ, ನಿನಗೆ ಸಹಾಯವನ್ನು ಕೊಡುತ್ತೇನೆ. ಯಾರು ಕೊಟ್ಟಿರೋ ಮಾತಿದು? ದೇವರು ಕೊಟ್ಟಿರೋ ಒಂದು ಮಾತು. ಅದಕ್ಕೆ ಬೈಬಲ್ ಹೇಳ್ತದೆ, ದೇವರು ಮನುಷ್ಯನಂತೆ 2 ಮಾತಿನವನು ಅಲ್ಲ. ದೇವರು ಮನುಷ್ಯರಂತೆ 2 ಮಾತಿನವನಲ್ಲ. ಆದ್ದರಿಂದ
ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವಜನರ, ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂಥ ನಾವು ಎಲ್ಲರೂ, ನಿನ್ನ ಹಿನ್ನೆಲೆ ಯಾವುದೇ ಇರ್ಬೋದು, ನೀನು ಯಾವುದೇ ನಂಬಿಕೆಯಲ್ಲಿ ಮೊದಲು ಇದ್ದಿರ್ಬೋದು, ಆದರೆ ಈಗ ದೇವರು ಹೇಳ್ತಾನೆ ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟ ನೀನು ನನ್ನ ಸೇವಕನು. ಹಲ್ಲೆಲೂಯಾ, ನೀನು ನನ್ನ ಸೇವಕನು. ಆದ್ದರಿಂದ ದಿಗಂತಗಳಿಂದ, ಭೂಮಿಯ ಕಟ್ಟ ಕಡೆಯಿಂದ, ಅದಕ್ಕೆ ಯೇಸು ಹೇಳ್ತಾರೆ ಏನಂತೇಳಿ ಹೇಳಿದರೆ, ಲೋಕದ ಕಟ್ಟ ಕಡೆಗೆ ಹೋಗಿ ಏನು ಮಾಡಿ, ನೀವು ಸುವಾರ್ತೆಯನ್ನು ಸಾರಿ, ಎಲ್ಲರನ್ನು ಏನು ಮಾಡಿ, ನನ್ನ ಶಿಷ್ಯರನ್ನಾಗಿ ಮಾಡಿ. ಅದಕ್ಕೆ ಲೋಕದ ಕಟ್ಟ ಕಡೆಗೆ, ನೀನು ಐಶ್ವರ್ಯ ಅಂತ ಆಗಿರ್ಬೋದು, ನೀನು ಬಡವನಾಗಿರ್ಬೋದು, ನೀನು ನಿರ್ಗತಿ ಇಲ್ಲದವನು ಯಾರೇ ಆಗಿರಲಿ, ಯಾವುದೇ ಕೆಟಗರಿ ಆಗಿರಲಿ, ಯೇಸು ಹೇಳ್ತಾರೆ ಎಲ್ಲರನ್ನು ಕರೀರಿ, ಎಲ್ಲರನ್ನು ಕರೀರಿ. ನೀನು ಯಾರಿಗೂ ಬೇಡದಿದ್ದರೆ ಯಾರಿಗೆ ಬೇಕು? ಅಖಿಲಾಂಡವನ್ನು, ಭೂಮಂಡಲವನ್ನು, ಎಲ್ಲವನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಿಗೆ ನಾನು ನೀನು ಬೇಕು. ಹಲ್ಲೆಲೂಯಾ. ಅದಕ್ಕೆ ಆತನು ಹೇಳ್ತಾನೆ, ನಾನು ನಿನ್ನನ್ನು ಆರಿಸ್ಕೊಂಡಿದ್ದೇನೆ, ನಾನು ನಿನ್ನನ್ನು ಆರಿಸ್ಕೊಂಡಿದ್ದೇನೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿ ದೇವರೇನ, ಒಂದು ವೇಳೆ ಇಲ್ಲಿ ದೇವರು ಹೇಳ್ತಾನೆ ಭಯ ಪಡಬೇಡ. ಯಾಕೆ ದೇವರು ಭಯ ಪಡಬೇಡ ಅಂತೇಳಿ ಹೇಳ್ತಾರೆ ಅಂತೇಳಿ, ಅನೇಕರಿಗೆ ಅನೇಕ ವಿಷಯದಲ್ಲಿ ಭಯ ಇದೆ ಅಲ್ವಾ? ಬೇರೆ ಬೇರೆ ಭಯ ವಿಷಯದಲ್ಲಿ ಇವತ್ತು ಲೋಕದಲ್ಲಿ ನಾವು ನೋಡ್ತೇವೆ. ಈ ಭಯ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತೇಳಿ ಹೇಳಿದರೆ, ಯಾವಾಗ ದೇವರು ತಿನ್ನಬಾರದನ್ನುವಂಥ ಹಣ್ಣನ್ನು ದೇವರಿಗೆ ಅವಿಧೇಯರಾಗಿ ಹೋದಾಗ ಈ ಭಯ ಸ್ಟಾರ್ಟ್ ಆಯಿತು. ಅಲ್ಲಿವರೆಗೂ ಅವ್ರಿಗೆ ಏನಿರಲಿಲ್ಲ, ಯಾವ ಭಯ ಇರಲಿಲ್ಲ. ಅವರು ದೇವರಿಗೆ ಟ್ರಾನ್ಸ್ಪರೆಂಟ್ ಆಗಿದ್ರು. ಹಾಗಾಗಿ ಯಾವ ಭಯವಿಲ್ಲದೆ ಅವರು ದೇವ್ರ ಜೊತೆಯಲ್ಲಿ, ಆ ತಂಗಾಳಿಯಲ್ಲಿ ಅವರು ಜೊತೆಯಲ್ಲಿ ಫೆಲೋಶಿಪ್ ಮಾಡ್ತಾಯಿದ್ರು. ಯಾವಾಗ ಆ ಮನುಷ್ಯರು ಯಾವಾಗ ದೇವರಿಗೆ ಅವಿಧೇಯರಾದರೂ ಒಂದು ಭಯ ಬಂತು. ಈಗ ದೇವರ ಮುಂದೆ ನಿಲ್ಲಿಕ್ಕಾಗದಂಥ ಒಂದು ಸ್ಥಿತಿ. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯರೇ, 2026 ವರ್ಷಗಳ ಹಿಂದೆ ತಂದೆಯಾದ ದೇವರು ತನ್ನ ಮಗನನ್ನು ಈ ಭೂಮಿಗೆ ಕಳುಹಿಸುವುದರ ಮೂಲಕವಾಗಿ ಆ ಭಯವನ್ನು ನನ್ನಿಂದ ನಿನ್ನಿಂದ ತೆಗೆದು ಹಾಕುವುದಕ್ಕಾಗಿ, ನೀನು ಯಾರು, ನಿನ್ನ ಮೇಲೆ ನನ್ನ ಉದ್ದೇಶ ಏನಿದೆ, ಯಾವುದಕ್ಕಾಗಿ ನಾನು ನಿನ್ನನ್ನು ಆರಿಸ್ಕೊಂಡಿದ್ದೇನೆ ಎಂಬುದಾಗಿ ತನ್ನ ಮಗನನ್ನೇ ಈ ಲೋಕಕ್ಕೆ ಕಳುಹಿಸಿಕೊಟ್ರು. ಹಲ್ಲೆಲೂಯಾ. ತನ್ನ ಮಗನನ್ನೇ ಈ ಲೋಕಕ್ಕೆ ಕಳುಹಿಸಿಕೊಟ್ರು. ಯಾವಾಗ ನಾವು ನೋಡ್ತೇವೆ, ಅವರು ತಿನ್ನಬಾರದನ್ನಂಥ ಹಣ್ಣನ್ನು ತಿಂದು ದೇವರ ಮಾತಿಗೆ ಅವರು ಅವಿಧೇಯರಾಗಿ ಹೋದಾಗ ದೇವರ ಮಹಿಮೆಯನ್ನು ಅವರು ಕಳ್ಕೊಂಡು ಬಿಟ್ರು ಅಲ್ವಾ? ಎಂಥ ದೊಡ್ಡ ಲಾಸ್. ದೇವರ ಮಹಿಮೆಯನ್ನೇ ಅವರು ಕಳ್ಕೊಂಡು ಬಿಟ್ರು. ಅದಕ್ಕೆ ಈಗ ತಿರುಗಿ ದೇವರು ಪದೇ ಪದೇ ಹೇಳುವಂಥ ಮಾತೇನಂತೇಳಿ ಹೇಳಿದ್ರೆ, ಈಗ ಯೆಶಾಯ 43ನೇ ಅಧ್ಯಾಯ ಅದರಲ್ಲಿ 1ನೇ ವಚನದಿಂದ ಸ್ವಲ್ಪ ಓದೋಣ ನಾವು. ಥ್ಯಾಂಕ್ ಯು ಲಾರ್ಡ್. ಈಗಲಾದರೂ ಯಾಕೋಬ ವಂಶವೇ ಇಸ್ರಾಯೇಲ್ ಸಂತಾನವೇ ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗನ್ನುತ್ತಾನೆ. ಏನು ಹೇಳ್ತಾರೆ? ನಮ್ಮನ್ನು ಸೃಷ್ಟಿಸಿ ರೂಪಿಸಿದವರು ಯಾರಂತೆ? ಯಾರು? ದೇವರು ನಮ್ಮನ್ನು ಸೃಷ್ಟಿಸಿ ರೂಪಿಸಿದ್ದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ದೇವರು ನಮ್ಮನ್ನು ಸೃಷ್ಟಿಸಿ ರೂಪಿಸಿದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ನೀವು ಒಂದು ವೇಳೆ ಈ ಭೂಮಿಗೆ ನಾವು ಹುಟ್ಟಿ ಬಂದಿರ್ಬೋದು ಅಲ್ವಾ, ನಮ್ಮ ತಂದೆ ತಾಯಿಗಳ ಮೂಲಕವಾಗಿ. ಆದರೆ ದೇವರ ವಾಕ್ಯ ಹೇಳುತ್ತೆ ಏನಂತೇಳಿ ಹೇಳಿದರೆ, ನಾನು ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನು. ಆದ್ದರಿಂದ ಇಲ್ಲಿ ತಿರುಗಿ ಏನು ಹೇಳುತ್ತೆ ಅಂತೇಳಿ ಹೇಳಿದರೆ, ಭಯ ಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೇನಲ್ಲ. ಯಾರಿಗ ಅಲ್ವಾ ವಿಮೋಚನೆ ಆಗಿದೆಯಾ? ನಮಗೆ ಕಾನ್ಫಿಡೆನ್ಸ್ ಇದೆಯಾ? ವಿಮೋಚನೆ ಆಗಿದೆಯಾ ಅಲ್ವಾ? ನಮಗೆ ಈ ವಿಮೋಚನೆ ಆದದೆಲ್ಲಿ? ಶಿಲುಬೆಯ ಮೂಲಕವಾಗಿ, ಯೇಸು ಕ್ರಿಸ್ತನ ಶಿಲುಬೆಯ ಮೂಲಕವಾಗಿ ಪಾಪದಿಂದ, ಶಾಪದಿಂದ, ನಿತ್ಯವಾದ ಮರಣದಿಂದ,
ಕತ್ತಲೆಯಿಂದ, ಬಡತನದಿಂದ, ದರಿದ್ರತನದಿಂದ, ಅಪಜಯದಿಂದ, ಎಲ್ಲ ಥರದ ಪಾಪಗಳಿಂದ ನಮಗೆ ವಿಮೋಚನೆ ದೇವರು ವಿಮೋಚಿಸಿದೇನಲ್ಲ. ನಿನ್ನ ಹೆಸರು ಹಿಡಿದು ಕರೆದೇನಲ್ಲ, ನೀನು ನನ್ನವನೇ. ಹಲ್ಲೆಲೂಯಾ. ಯಾರು ಹೇಳ್ತಾರೆ? ದೇವ್ರು ಹೇಳ್ತಾನೆ. ಅನೇಕ ಸಾರಿ ಮನುಷ್ಯರು ಹೇಳಿರ್ಬೋದಲ್ವಾ, ಮುಕುಲ್ ಏರ್ ಪಣ ನಂಗೆ ಗೊತ್ತೇ ಇಜ್ಜಿ ಅಂತೇಳಿ ಹೇಳಿ ಅಲ್ವಾ. ಎಷ್ಟು ಗೊತ್ತಿದ್ರು ಕೆಲವು ಸರಿ ಅವ್ರು ನಮ್ಗೆ ಗೊತ್ತೇ ಇಲ್ಲ ಅಂತೇಳಿ ಹೇಳಿ, ನಮ್ಮ ಸಂಬಂಧನೇ ಅಲ್ಲ ಅಂತೇಳಿ ಹೇಳಿ ಹೇಳ್ಬೋದು. ಆದರೆ ದೇವ್ರು ಹೇಳ್ತಾರೆ ಏನಂತೇಳಿ ಹೇಳಿದ್ರೆ, ನೀನು ನನ್ನವಳು, ನೀನು ನನ್ನವನು, ನೀನು ನನ್ನವಳು, ನೀನು ನನ್ನವನು. ಓಕೆ, 7ನೇ ವಚನವನ್ನು ನಾವು ಓದಿಕೊಳ್ಳುವಾಗ ಅಲ್ಲಿ ಹೇಳುತ್ತೆ, 7ನೇ ವಚನ, ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿದ ನನ್ನ ಹೆಸರಿನವರೆಲ್ಲರನ್ನು ಹಲ್ಲೆಲೂಯಾ. ಸಾಕು. ಇಲ್ಲಿ ದೇವ್ರು ಏನು ಹೇಳ್ತಾನಂತ ಹೇಳಿದ್ರೆ, ಆವಾಗ ನಾವು ನೋಡಿದ್ದೇವೆ ಏನಂತ ಹೇಳಿದ್ರೆ, ನಿಮ್ಮನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಇಂತೆನ್ನುತ್ತಾನೆ. ಈಗ ತಿರುಗಿ ಹೇಳ್ತಾರೆ, ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿದ. ಹಾಗಾದ್ರೆ ಇಲ್ಲಿರುವ ಒಬ್ಬೊಬ್ಬರು, ಇಲ್ಲಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ಇಲ್ಲಿ ಪ್ರತಿ ಒಬ್ಬೊಬ್ಬರನ್ನು ದೇವರು ಸೃಷ್ಟಿ ಮಾಡಿದ ಯಾಕೆ ಗೊತ್ತಾ? ದೇವರ ಮಹಿಮೆಗಾಗಿ. ಹಲ್ಲೆಲೂಯಾ. ಯಾವ ಉದ್ದೇಶಕ್ಕಾಗಿ? ದೇವರ ಮಹಿಮೆಗಾಗಿ ನಮ್ಮನ್ನು ದೇವರು ಸೃಷ್ಟಿ ಮಾಡಿದಾನೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಆದ್ದರಿಂದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಆತನ ಶಿಲುಬೆಯಲ್ಲಿ ನಮಗೋಸ್ಕರ ಆತನು ಮಾಡಿದಂಥ ದೊಡ್ಡ ವಿಮೋಚನ ಕಾರ್ಯದ ಮೂಲಕವಾಗಿ ಇವತ್ತು ಆ ದೇವರ ಮಹಿಮೆ ಇಲ್ಲಿರುವ ನಮ್ಮೆಲ್ಲರ ಮೂಲಕ ಏನಾಗಬೇಕಂತ ಹೇಳಿ ಕಂಡು ಬರಬೇಕು. ಅದಕ್ಕೆ ದೇವರು ಹೇಳ್ತಾನೆ, ಭಯಪಡಬೇಡ. ಇವತ್ತು ನಾವು ನೋಡ್ತೇವೆ ಈ ಭಯಕ್ಕೆ ಕಾರಣ ಏನಂತೇಳಿ ಹೇಳಿದರೆ, ಕೆಲವು ಪಾಪದ ಸಂಗತಿಗಳು ಕೂಡ ಏನು ಮಾಡ್ತದಂತೇಳಿ ಹೇಳಿದರೆ, ರಹಸ್ಯವಾದ ಪಾಪಗಳಿರ್ಬೋದು, ಇನ್ನು ಬಿಡಲಿಕ್ಕೆ ಆಗದಂಥ ಕೆಲವು ಸಂಗತಿಗಳಿರ್ಬೋದು. ಇದರ ಮೂಲಕವಾಗಿ ನಾವು ನೋಡ್ತೇವೆ ಅನೇಕರಿಗೆ ವಿವಿಧ ರೀತಿಯ ಭಯ. ಅದಕ್ಕೆ ದೇವರು ಹೇಳ್ತಾನೆ ಏನಂತೇಳಿ ಹೇಳಿದರೆ, ನೀನು ಭಯಪಡಬೇಡ, ನಿನ್ನ ನಾನು ವಿಮೋಚಿಸಿದ್ದೇನೆ. ಆ ಕಲ್ವಾರಿ ಶಿಲುಬೆಯ ಆ ಯೇಸು ಕ್ರಿಸ್ತನ ಬಳಿಗೆ ಬಂದು ನಾವು ನಮ್ಮನ್ನು ಆತನಿಗೆ ಸಮರ್ಪಣೆ ಮಾಡುವಾಗ ಈ ಎಲ್ಲ ಸಂಗತಿಗಳಿಂದ ನಮಗೆ ವಿಮೋಚನೆ. ಒಂದು ವೇಳೆ ಇವತ್ತು ಯಾರಿಗಾದರೂ ಅದು ಆಗದಿದ್ದರೆ ಇವತ್ತು ತೀರ್ಮಾನ ಮಾಡಿಕೊಳ್ಳಿ. ಒಂದು ವೇಳೆ ಯೇಸುವನ್ನು ಯಾರಾದರೂ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಳದಿದ್ದರೆ, ಒಂದು ವೇಳೆ ನೀವು ಜನರಿಂದ ಅಥವಾ ಸಮಾಜದಿಂದ ಅಥವಾ ನಿಮ್ಮ ಸ್ವಂತದವರಿಂದ ನೀವು ತಿರಸ್ಕರಿಸಲ್ಪಟ್ಟಿರ್ಬೋದು, ಯಾರಿಗೂ ನೀವು ಬೇಡವಾಗಿದಿರ್ಬೋದು, ದೇವರು ಹೇಳ್ತಾನೆ, ನಾನು ನಿನ್ನನ್ನು ಆರಿಸ್ಕೊಂಡಿದ್ದೇನೆ, ನಿನ್ನನ್ನು ತಳ್ಳಿ ಬಿಡಲಿಲ್ಲ, ನೀನು ನನ್ನವನೇ, ಅದಕ್ಕೆ ಭಯಪಡಬೇಡ ಎಂಬುದಾಗಿ ಇಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ. ಓಕೆ, ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ಅಲ್ಲಿ 11-12ನೇ ವಚನವನ್ನು ನಾವು ಓದಿಕೊಂಡು ಬರುವಾಗ ಅಲ್ಲಿ ಹೇಳ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಕ್ರಿಸ್ತನಲ್ಲಿಯೇ ಸಮಸ್ತವೂ ಒಂದಾಗುವುದು, ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು. ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು. ಹಾಗಾದ್ರೆ ಇಲ್ಲಿ ನಾವು ನೋಡಿದ್ದೇವೆ ಏನಂತ ಹೇಳಿದ್ರೆ, ದೇವರು ನಮ್ಮನ್ನು ಸೃಷ್ಟಿಸಿ ರೂಪಿಸಿದ ಯಾರ ಮಹಿಮೆಗಾಗಿ? ಜೋರಾಗಿ ಹೇಳ್ರಿ. ಯಾರ ಮಹಿಮೆಗಾಗಿ? ದೇವರ ಮಹಿಮೆಗಾಗಿ. ಅದಕ್ಕೆ ದೇವರು ಹೇಳ್ತಾರೆ ಏನಂತ ಹೇಳಿದ್ರೆ, ಇಲ್ಲಿ ನಾವು ತನ್ನ ಮಹಿಮೆಯನ್ನು ಅಂದರೆ ಆತನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿ ಆರಿಸಿಕೊಂಡು. ಹಾಗಾಗಿ ನಾವು ನೋಡ್ತೇವೆ ಪ್ರಿಯರೇ, ಯಾರೆಲ್ಲ ಯೇಸುವಿಗೆ ಆ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟು
ಯಾರೆಲ್ಲ ವಿಮೋಚನೆ ಹೊಂದಿದ್ರು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಮೊದಲು 12 ಮಂದಿಯಿಂದ ಅಲ್ಲಿ ಪ್ರಾರಂಭ ಆಯಿತು. ನಾವು ನೋಡ್ತೇವೆ ದೇವರ ಮಹಿಮೆ ಅವರ ಮೂಲಕ ಎಲ್ಲ ಕಡೆಗಳಲ್ಲಿ ಪ್ರಖ್ಯಾತಿಗೆ ಬರಲಿಕ್ಕೆ ಪ್ರಾರಂಭ ಆಯಿತು. ಹೇಗೆ ಅಲ್ವಾ? ದೇವರ ಮಹಿಮೆ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಮೋಶೆಗೆ ಇದನ್ನು ನೋಡಬೇಕಂತ ಭಾಳ ಆಸೆ ಇತ್ತು. ಮೋಶೆಗೆ ಇದನ್ನು ನೋಡಬೇಕಂತ ಭಾಳ ಆಸೆ ಇತ್ತು. ನಾವು ಎಲ್ಲಿ? ವಿಮೋಚನ ಕಾಂಡ 33ನೇ ಅಧ್ಯಾಯ ಎಕ್ಸೋಡಸ್ 33ಯಲ್ಲಿ ನಾವು ನೋಡ್ತೇವೆ. ಹದಿನೆಂಟು ಮತ್ತು 19ನೇ ವಚನವನ್ನು ನಾವು ಓದಿಕೊಳ್ಳುವಾಗ ಅಲ್ಲಿ ಹೇಳ್ತದೆ, ಅದಕ್ಕೆ 18 ಮತ್ತು 19ನಲ್ಲಿ, ಅದಕ್ಕೆ ಮೋಶೆ ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು ಎಂದು ಕೇಳಲಾಗಿ, ಆತನು ನನ್ನ ಸರ್ವೋತ್ತಮತ್ವವನ್ನು ನಿನ್ನೆದುರಾಗಿ ದಾಟಿ ಹೋಗುವಂತೆ ಮಾಡುವೆನು, ಯೆಹೋವನ ನಾಮವನ್ನು ನಿನ್ನೆದುರಾಗಿ ಪ್ರಕಟಿಸುವೆನು, ಯಾವನ ಮೇಲೆ ದಯೆ ಇಡುವೆನೋ ಅವನ ಮೇಲೆ ದಯೆ ಇಡುವೆನು, ಯಾರನ್ನು ಕರುಣಿಸುವೆನೋ ಅವರನ್ನು ಕರುಣಿಸುವೆನು ಅಂದನು. ಆದರೆ ಆತನು ಅವನಿಗೆ, ನೀನು ನನ್ನ ಮುಖವನ್ನು ನೋಡುವುದಕ್ಕಾಗದು, ಮನುಷ್ಯರಲ್ಲಿ ಯಾವನು ನನ್ನನ್ನು ನೋಡಿ ಜೀವಿಸಲಾರನು ಎಂದು ಹೇಳಿದನು. ಇಲ್ಲಿ ನಾವು ನೋಡ್ತೇವೆ ದೇವರು ಹೇಳ್ತಾರೆ ಏನಂತೇಳಿ, ಆತನ ಮಹಿಮೆಯನ್ನು, ಆ ಮುಖವನ್ನು ನೋಡಬೇಕಂತೇಳಿ ಹೇಳಿ ಮೋಶೆ ಬಯಸಿದಾಗ ದೇವರು ಹೇಳ್ತಾರೆ, ತನ್ನ ಸರ್ವೋತ್ತಮ ಮಹತ್ವವನ್ನು ನಿನ್ನೆದುರಾಗಿ ದಾಟಿ ಹೋಗುವಂತೆ ಮಾಡ್ತೇನೆ ಮತ್ತು ನನ್ನ ಮಹತ್ವವನ್ನು ನಿನ್ನೆದುರಾಗಿ ನಾನು ಪ್ರಕಟಿಸ್ತೇನೆ, ಆದರೆ ನನ್ನ ಮುಖ ಮಾತ್ರ ನಿನಗೆ ನೋಡಲಿಕ್ಕೆ ಆಗೋದಿಲ್ಲ ದೇವರು ಹೇಳಿದರು. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ನಾವು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಅಲ್ಲಿ 9ನೇ ವಚನದಲ್ಲಿ ನಾವು ನೋಡ್ತೇವೆ. 9ನೇ ವಚನದಲ್ಲಿ ಕೊಲೊಸ್ಸಿಯನ್ ಚಾಪ್ಟರ್ 2 ವರ್ಡ್ಸ್ 9ನಲ್ಲಿ ಅಲ್ಲಿ ನಾವು ನೋಡ್ತೇವೆ, ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡ್ತದೆ. ಹಾಗಾದರೆ ದೇವರ ಸರ್ವ ಮಹತ್ವ ಎಲ್ಲಿ ಬಂತೀಗ? ಈ ಭೂಮಿಗೆ ದೇವರು ಕಳಿಸಿಕೊಟ್ರೆಂಬುದಾಗಿ ನಾವು ನೋಡ್ತೇವೆ. ಆ ಮಹಿಮೆ ನಾವು ನೋಡ್ತೇವೆ. ಆ ಕಾಲದಲ್ಲಿ ಆ ಯೆರೂಸಲೇಮಲ್ಲೆಲ್ಲ ತಿರುಗಾಡಿತು. ಆ ಮಹಿಮೆಯನ್ನು ಅಲ್ಲೆಲ್ಲ ನೋಡಿದ್ರೆಂಬುದಾಗಿ ನಾವು ನೋಡ್ತೇವೆ. ಆ ಮಹಿಮೆಯನ್ನು ಹೇಗೆ ಅಂತೇಳಿ ಹೇಳಿದರೆ, ನಾವು ಮತ್ತಾಯ ಅನ್ನೋದನ್ನು ಭಾಳ ಚಂದವಾಗಿ ಬರಿತಾನೆ. ಮ್ಯಾಥ್ಯೂ ಚಾಪ್ಟರ್ 8ಅಲ್ಲಿ ನಾವು 8ನೇ ಅಧ್ಯಾಯದಲ್ಲಿ 2ನೇ ವಚನದ ಮೇಲೆ ಪೀಠಿಗೆ ಯಾರಾದರೂ ಓದಿ. ಯೇಸು ದಯವುಳ್ಳ ಅದ್ಭುತ ಕಾರ್ಯಗಳನ್ನು ಮಾಡಿ ತನ್ನ ಮಹಿಮೆಯನ್ನು ತೋರಿಸಿದ್ದಂತೆ, ತನ್ನ ಮಹಿಮೆಯನ್ನು ತೋರಿಸಿದ್ದು ಎಂಬುದಾಗಿ ಅಲ್ಲಿ ಮತ್ತಾಯನು ಬರೆಯುವಾಗ ಬರೀತಾನೆ. ಅಷ್ಟು ಮಾತ್ರವಲ್ಲ, 14ನೇ ವಚನದ ಮೇಲೆ ಪೀಠಿಕೆ ಏನು ಹೇಳ್ತಾನೆ? ಪೀಠಿಕೆ, ಅರಸನು ಸ್ನಾನಿಕನಾದ ಯೋಹಾನನನ್ನು, 8ನೇ ಅಧ್ಯಾಯದ 14ನೇ ವಚನದ ಮೇಲೆ ಪೀಠಿಕೆ, ಯೇಸು ಬೇರೆ ಅದ್ಭುತ ಕಾರ್ಯಗಳಿಂದ ತನ್ನ ಕನಿಕರದ ಸ್ವಭಾವವನ್ನು ತೋರಿಸಿದಂತೆ ಎರಡನ್ನೂ ನಾವು ನೋಡ್ತೇವೆ. ಅದಕ್ಕೆ ಮೋಶೆ ದೇವರ ಹತ್ರ ಕೇಳುವಾಗ ದೇವರು ಹೇಳಿದ್ರೆ ಏನಂತೇಳಿ ಹೇಳಿದರೆ, ಆ ಮಹಿಮೆ ನನಗೆ ನೋಡಬೇಕು ದೇವರೇ ಅಂತೇಳಿ ಹೇಳಿದಾಗ ಮೋಶೆಯನ್ನು ದೇವರು ಏನು ಮಾಡಿದ್ರು ಅಂತೇಳಿ ಹೇಳಿದರೆ, ಇಲ್ಲಿ ಸಮೀಪದಲ್ಲಿ ಒಂದು ಬಂಡೆ ಇದೆ, ಆ ಬಂಡೆಯ ಸಂದಿನಲ್ಲಿ ನೀನು ನಿಲ್ಲಬೇಕು, ನಾನು ದಾಟಿ ಹೋಗುವಾಗ ನೀನು ನನ್ನ ಹಿಂಭಾಗವನ್ನು ನೋಡ್ತಿ ಅಂತ ದೇವರು ದಾಟಿ ಹೋದಾಗ ದೇವರ ಸ್ವಭಾವವನ್ನಲ್ಲಿ ಪ್ರಕಟ ಮಾಡಿದ್ದನ್ನು ನಾವು ನೋಡ್ತೇವೆ. ದೇವರು ಯಾರು? ಕನಿಕರ ಉಳ್ಳವನು ಅಲ್ವಾ? ಅನೇಕ ವಿಚಾರಗಳನ್ನ ಅಲ್ಲಿ ನಾವು ನೋಡ್ತೇವೆ. ಆದರೆ ಆ ದೇವರ ಮಹಿಮೆ ನಾವು ನೋಡ್ತೇವೆ. ಅಲ್ಲಿ ನಾವು ನೋಡ್ತೇವೆ ಹೊಸ ಒಡಂಬಡಿಕೆಯಲ್ಲಿ ಈ ಭೂಮಿಗೆ ಆತನು ಕಳುಹಿಸಿದ್ದು ಯೇಸು ಕ್ರಿಸ್ತನಲ್ಲಿ ನಾವು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನಲ್ಲಿ ತನ್ನ ವಾಕ್ಯವನ್ನು ಆತನು ನರಾವತಾರ ಎತ್ತಿ ಈ ಭೂಮಿಗೆ ಬರುವಂತೆ ಆತನು ಕಳುಹಿಸಿ ದೇವರ ಸರ್ವೋತ್ತ ಮಹತ್ವವನ್ನು ಅಲ್ಲಿ ಇಟ್ಟು ಇಲ್ಲಿ ಕಳಿಸಿದರು. ಅದಕ್ಕೆ ಈಗ ಹೇಳ್ತಾರೆ ಏನಂತೇಳಿ, ನೀನು ಭಯ ಪಡಬೇಡ. ಯಾವ ವಿಷಯದಲ್ಲಿ ನಿನಗೆ ಭಯ ಇದೆ? ನಾನು ಸೃಷ್ಟಿಸಿ ರೂಪಿಸಿದ್ದು
ನಿನ್ನನ್ನು ನನ್ನ ಮಹಿಮೆಗಾಗಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಆದ್ದರಿಂದ ಯೇಸು ಇಲ್ಲಿ ಬಂದು ಆ ಮಹಿಮೆಯನ್ನು ಈ ಒಂದು ಭೂಮಂಡಲದಲ್ಲಿ ಅದು ಪ್ರಕಟಿಸಿದಂಥ ಉದ್ದೇಶ ಯಾಕೆ ಅಂತೇಳಿ ಹೇಳಿದರೆ, ಎಲ್ಲರೂ ಈ ಭಾಗದಲ್ಲಿ ಸತ್ಯವನ್ನು ತಿಳ್ಕೊಂಡು ಸತ್ಯದ ಮೂಲಕವಾಗಿ ಬಿಡುಗಡೆಯನ್ನು ಹೊಂದಿಕೊಂಡು ಆ ದೇವರ ಮಹಿಮೆ ಎಲ್ಲ ಕಡೆ, ಭೂಮಿಯ ಎಲ್ಲ ಕಡೆಗೂ ಈ ಮಹಿಮೆ ಏನಾಗಬೇಕು, ಹೋಗಬೇಕು. ಯಾಕಂದರೆ ದೇವರ ಆ ಮಹಿಮೆ ಎಲ್ಲೆಲ್ಲಿ ಹೋಗ್ತದೋ ಅಲ್ಲಿ ಸೈತಾನನಿಗೆ ನಿಲ್ಲಿಕ್ಕಾಗುವುದಿಲ್ಲ. ಹಲ್ಲೆಲೂಯಾ. ಅಲ್ಲಿ ರೋಗಗಳಿಗೆ, ನಿನ್ನೆ ಕೂಟದಲ್ಲಿ ನಾವು ನೋಡಿದೆವಲ್ಲ, ಆ ಅಭಿಷಿಕ್ತ ಸೇವಕರು ಅವರು ದೇವರ ಮಹಿಮೆಯನ್ನು ಹೊಂದಿಕೊಂಡು ಆ ಮಹಿಮೆಯನ್ನು ಉಡುಪಿ ಪಟ್ಟಣಕ್ಕೆ ತಂದಿದ್ದಾರೆ. ಆ ಮಹಿಮೆಯ ಮುಂದೆ ನಾವು ನೋಡ್ತೇವೆ, ಕಿವುಡರಿಗೆ ಕಿವಿ ಕೇಳಿದೆ, ಕಣ್ಣಿಲ್ಲದವರಿಗೆ ಕಣ್ಣು ಬಂದಿದೆ, ಎಂತೆಂಥ ರೋಗಗಳು ಬಿಟ್ಟು ಹೋಗಿದೆ ಎಂಬುದಾಗಿ ನಾವು ನೋಡುವಾಗ ಅದರ ಅರ್ಥ ಏನಂತೇಳಿ ಹೇಳಿದರೆ, ಉಡುಪಿಯಲ್ಲಿ ದೇವರ ಮಹಿಮೆ ಪ್ರಖ್ಯಾತಿಗೆ ಬರ್ತದೆ. ಹಲ್ಲೆಲೂಯಾ. ಅದಕ್ಕೋಸ್ಕರವೇ ದೇವರು ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದಂಥ ಉದ್ದೇಶ ಪ್ರಿಯರೇ. ಇಲ್ಲಿ ಏನೋ ಸ್ವಲ್ಪ ದಿವಸ ಬಂದು ಏನೋ ಮಾಡಿ, ಏನೋ ಒಂದು ಜೀವನ ಮಾಡಿ ಆಮೇಲೆ ಇಲ್ಲೇ ನಾವು ಅಂತ್ಯ ಆಗಿ ಮಣ್ಣಾಗಿ ಹೋಗ್ಲಿಕ್ಕಾಗಿ ಅಲ್ಲ, ದೇವರ ಮಹಿಮೆಗಾಗಿ ನಮ್ಮನ್ನು ಉಂಟು ಮಾಡಿದರು. ಆದ್ದರಿಂದ ಪ್ರಿಯರೇ, ಇಲ್ಲಿ ನಾವು ಕೆಲವು ಸರಿ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ಆ ಮಹಿಮೆಗೆ ನಾವು ಇಸ್ರಾಯೇಲರು ಒಂದು ಹಾಡಿದಂಥ ಒಂದು ಜಯಗೀತೆಯನ್ನು ನಾವು ಈ ವಿಮೋಚನೆ ಕಂಡ ಎಕ್ಸೋಡಸಲ್ಲಿ ನಾವು 15ನೇ ಅಧ್ಯಾಯದಲ್ಲಿ 11 ಮತ್ತು ಅಲ್ಲಿ 11ನೇ ವಚನವನ್ನು ನಾವು ಓದಿಕೊಳ್ಳುವಾಗ ಅಲ್ಲಿ ಹೇಳ್ತದೆ, ಯೆಹೋವನೇ ದೇವರುಗಳಲ್ಲಿ ನಿನ್ನ ಸಮಾನನು ಯಾವನು ಪರಿಶುದ್ಧತ್ವದಿಂದ. ಸರಿ ಯಾವನು ಅಂತೇಳಿ ಒಂದು ಪ್ರಶ್ನಾರ್ಥಕ ಚಿಹ್ನೆ ಉಂಟಾ ಅಲ್ಲಿ? ಎಲ್ಲರ ಬೈಬಲಲ್ಲಿ ಉಂಟಾ? ಎಲ್ಲರ ಬೈಬಲಲ್ಲಿ ಉಂಟಲ್ಲ? ಇದು ನೆನಪಿಟ್ಕೊಳ್ಳಿ. ಓಕೆ, ಅದ ನಂತರ ಪರಿಶುದ್ಧತ್ವದಿಂದ ಸರ್ವೋತ್ತಮನು ಪ್ರಖ್ಯಾತ ಕೃತ್ಯಗಳನ್ನು ಮಾಡಿರುವುದರಿಂದ ಭಯಂಕರನು ಅದ್ಭುತಗಳನ್ನು ನಡೆಸುವವನು ಆಗಿರುವ ನಿನಗೆ ಸಮಾನನು ಎಲ್ಲಿ? ಆದರೆ ಅಲ್ಲಿ ನಾವು ನೋಡ್ತೇವೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಕೂಡ ಉಂಟು. ಯಾಕಂದರೆ ಅವರು ಬರೀ ದೇವರ ಏನು ನೋಡಿದ್ದಾರೆ, ಅದ್ಭುತ ಕೃತ್ಯಗಳನ್ನೆಲ್ಲ ನೋಡಿದ್ದಾರೆ. ಈಗ ಪ್ರಶ್ನಾರ್ಥಕ ಚಿಹ್ನೆ ಯಾವಾಗಲೂ ಇದೇನು ನೋಡ್ತದೆ? ಕೆಳಗೆ ನೋಡ್ತದೆ. ಆದರೆ ನಾವು ನೋಡ್ತೇವೆ ಆದಿಯಲ್ಲಿ ಆ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು, ಆತನು ನರಾವತಾರ ಎತ್ತಿ ಈ ಭೂಮಿಗೆ ಬಂದನೆಂಬುದಾಗಿ ನಾವು ನೋಡ್ತೇವೆ. ಆದರೆ ಇಲ್ಲಿ ಅವರು ಹಾಡಿದಂಥ ಜಯಗೀತೆ ಹೇಗಿತ್ತು ಅಂತೇಳಿ ಹೇಳಿದರೆ, ಅವರು ನೋಡಿದರು ಹಿಂದೆ ಫರೋನನ ರಥಬಲ, ಮುಂದೆ ನೋಡುವಾಗ ಕೆಂಪು ಸಮುದ್ರ, ಅಲ್ಲಿ ಭಯಂಕರವಾದಂಥ ಒಂದು ಅದ್ಭುತ ಕಾರ್ಯಗಳನ್ನು ಅವರು ನೋಡಿದರು ಅಲ್ವ. ಈ ಲೋಕದಲ್ಲಿ ಯಾರು ಮಾಡಲಿಕ್ಕೆ ಆಗದಂಥ ಕಾರ್ಯ, ಅದು ಅಲೌಕಿಕವಾದಂಥ ಸೂಪರ್ ನ್ಯಾಚುರಲ್ ಕಾರ್ಯವನ್ನು ಅಲ್ಲಿ ನೋಡಿದರು. ಕೆಂಪು ಸಮುದ್ರ ವಿಭಾಗವಾಗಿ ಅಲ್ಲಿ ಅವರಿಗೆ ಒಂದು ಮಾರ್ಗ ಮಾಡಿಕೊಟ್ಟಿರೋದನ್ನ ಅವರು ನೋಡಿ ಈ ಹಾಡನ್ನು ಬರೆದ್ರು. ಆದರೆ ನಾನು ಹೇಳ್ತೇನೆ ಪ್ರಿಯರೇ, ಹೊಸ ಒಡಂಬಡಿಕೆಯಲ್ಲಿ ಅವರಿಗೆ ಮಾರ್ಗ ಓಪನ್ ಆಯಿತು. ಅವರ ನಾಯಕನು ನಾವು ನೋಡ್ತೇವೆ ಆ ಮಾರ್ಗದಲ್ಲಿ ನಡೆಸಿಕೊಂಡು ಹೋದ. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಕೆಂಪು ಸಮುದ್ರವನ್ನು ವಿಭಾಗಿಸಿದ ಆತನು ನರಾವತಾರ ಎತ್ತಿ ಭೂಮಿಗೆ ಬಂದು ಆತನು ಸಮುದ್ರದ ಮೇಲೆ ನಡೆದು ತೋರಿಸಿದ. ಹಲ್ಲೆಲೂಯಾ ಅಲ್ವಾ. ನಾವು ನೋಡ್ತೇವೆ ಸಮುದ್ರವನ್ನು 4 ದಿಕ್ಕಿನಿಂದ ನಾವು ನೋಡ್ತೇವೆ. ಬಿರುಗಾಳಿ ಬೀಸುವಾಗ, ಅಂತಹ ದೊಡ್ಡ ತುಫಾನ್ ಬರುವಾಗ ಸಮುದ್ರ ಕಲ್ಲೋಲವಾಗಿತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಎಲ್ಲರೂ ಭಯಪಡ್ತಾ ಇದ್ರು. ಆದರೆ ಒಬ್ಬ ವ್ಯಕ್ತಿ ನಡೆದುಕೊಂಡು ಬರ್ತಾ ಇದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಸಮುದ್ರವನ್ನು ವಿಭಾಗಿಸಿದವನು ಇವತ್ತು ನಾವು ನೋಡ್ತೇವೆ ಇಲ್ಲಿ ಆ ಸಮುದ್ರದಲ್ಲಿ ಆತನು ನಡೆದುಕೊಂಡು ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಕೆಂಪು ಸಮುದ್ರವನ್ನು ವಿಭಾಗಿಸಿ ಎಲ್ಲ ಜನರು ಅದರಲ್ಲಿ ನಡ್ಕೊಂಡು ಹೋದರೆ ನಾವು ನೋಡ್ತೇವೆ. ಈಗ ಪೇತ್ರನ ನಂಬಿಕೆಯಿಂದ ಕೇಳ್ತಾನೆ, ಸ್ವಾಮಿ ನೀನೇ ಆದರೆ ನನಗೆ ಬರಲಿಕ್ಕೆ ಅಪ್ಪಣೆ ಕೊಡು. ನಡೆದ್ನಾ ಇಲ್ವಾ ಪೇತ್ರ?
ನಡೆದಿದ್ದಾನೆ ಇಲ್ವಾ? ಹೆಜ್ಜೆ ಅಲ್ವಾ? ನಡೆದಿದ್ದಾನೆ. ಹಲ್ಲೆಲೂಯ. ಅದಕ್ಕೆ ನಾವು ನೋಡ್ತೇವೆ ಪ್ರಿಯರೇ, ಅದಕ್ಕೆ ದೇವರ ವಾಕ್ಯದಲ್ಲಿ ಹೇಳ್ತದೆ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ಜಲರಾಶಿ ನಿನ್ನನ್ನು ಏನು ಮಾಡೋದಿಲ್ಲ, ಮುಳುಗಿಸುವುದಿಲ್ಲ. ಅಗ್ನಿಯಲ್ಲಿ ನಡೆಯುವಾಗ ನೀನೇನಾಗೋದಿಲ್ಲ, ನೀನು ಕಂದದೇ ಇರುವೆ. ಯಾಕಂದರೆ ನಾನೇ ನಿನ್ನ ಜೊತೆಯಲ್ಲಿ ಇದ್ದೇನೆ ಅಂತೇಳಿ ದೇವರು ಹೇಳ್ತಾನೆ. ಅದಕ್ಕೆ ಹೇಳ್ತೇನೆ ಪ್ರಿಯರೇ, ಏನೇ ಸುತ್ತಲೂ ಪರಿಸ್ಥಿತಿಗಳು ಇರ್ಬೋದು, ಸುತ್ತಮುತ್ತಲು ಕಣ್ಣಿಗೆ ಕಾಣ್ಬೋದು, ಆದರೆ ದೇವರು ಹೇಳ್ತಾನೆ ಏನಂತ ಹೇಳಿದ್ರೆ, ಯಾವುದು ಕೂಡ ನಿನ್ನನ್ನು ಮುಳುಗಿಸ್ಲಿಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಯಾವುದು ನಿನ್ನನ್ನು ಸೋಲಿಸ್ಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ನಾನೇ ಇದ್ದೇನೆ. ಅಲ್ಲಿ ಕೆಂಪು ಸಮುದ್ರ ವಿಭಾಗ ಆಗಿದೆ, ಇಲ್ಲಿ ಸಮುದ್ರದ ಮೇಲೇನೆ ನಡ್ಕೊಂಡು ಬರ್ತಾ ಇದ್ದಾನೆ. ಆ ಸಮುದ್ರದ ಮೇಲೆ ಪೇತ್ರನು ಕೂಡ ನಡೆದಿದ್ದಾನೆ. ಅನೇಕ ಸಾರಿ ಕೆಲವ್ರ ಜೊತೆಯಲ್ಲಿ ಇರ್ತಾರೆ. ನಾನು ಹೀಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ, ಈಗ ನಡೆಯುವಾಗ ಮುಂದೆ ನಾವು ನೋಡ್ತೇವೆ ಪೇತ್ರನಿಗೆ ಏನಾಯಿತು ಗೊತ್ತಿಲ್ಲ ಅಲ್ವಾ? ಸಡನ್ನೇ ಮುಳುಗೋ ಸ್ಥಿತಿ ಬಂತು ಒಂದು. ಅದ್ರ ಏಸು ಕೈ ಎತ್ತಿ ಆಮೇಲೆ ದೋಣಿಗೆ ಹೋದರು. ದೋಣಿಲಿ ಉಳಿದ ಶಿಷ್ಯವರೆಲ್ಲ ಏನು ಕೇಳಿರ್ಬೋದು, ಏನು ಮಾತಾಡಿರ್ಬೋದು? ಪೇತ್ರನಿಗೆ ಏನು ಹೇಳಿರ್ಬೋದು? ಎನ್ಕರೇಜ್ ಮಾಡಿರ್ಬೋದಾ? ಮೊದಲೇ ಹೇಳಲಿಲ್ವ ನಿನಗೆ? ಮೊದಲೇ ನಾವು ಹೇಳಲಿಲ್ಲ ಹೋಗಬೇಡ ಅಂತೇಳಿ ಹೇಳಿ ಅಲ್ವಾ? ಈ ರೀತಿಯ ಸಜೆಷನ್ ಕೊಡೋರು ಕೂಡ ಇದ್ದಾರೆ. ಆದರೆ ನಾನು ಹೇಳ್ತೇನೆ ಪ್ರಿಯರೇ, ಆತನು ನಮ್ಮ ಜೊತೆಯಲ್ಲಿ ಇರುವಾಗ ನಾವು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ನಾನು ಹೇಳ್ತೇನೆ, ಅದರ ನಂತರ ನಾವು ನೋಡ್ತೇವೆ, ಇವರು ಹೋದಲ್ಲೆಲ್ಲ ದೇವರ ಮಹಿಮೆಯನ್ನು ತೆಗೆದುಕೊಂಡು ಹೋದರು. ಸತ್ತವರು ನೆರಳು ಬಿದ್ದಾಗ ಎದ್ದು ಬಂದರು ಅಲ್ವಾ? ನಾವು ನೋಡ್ತೇವೆ, ಹೇಗಂತೇಳಿ ಹೇಳಿದರೆ, ನಡೀಲಿಕ್ಕೆ ಆಗದಿರುವವ್ರನ್ನೆಲ್ಲ ರೋಡ್ ಮೇಲೆಲ್ಲ ಹೊತ್ತುಕೊಂಡು ಬಂದು ಅವರು ಮಲಗಿಸುವಾಗ, ಪೇತ್ರ ನಡ್ಕೊಂಡು ಹೋಗುವಾಗ ಅಲ್ಲಿ ನಾವು ನೋಡ್ತೇವೆ ಅವರೆಲ್ಲ ಎದ್ದು ನಡೆದಾಡಿದ್ರಂತೆ. ಎಂಥ ಮಹಿಮೆ ಅಲ್ವಾ? ಪೌಲನ ಖರ್ಚಿಪೆಲ್ಲ ತಗೊಂಡು ಹೋದಾಗ ಅಲ್ಲಿ ನಾವು ನೋಡ್ತೇವೆ ಎಂಥ ಅದ್ಭುತಗಳು ನಡೀತು, ಬಿಡುಗಡೆಗಳು ಜನರಿಗೆ ನಡೀತು. ದೇವರು ಬದಲಾಗಿದ್ದಾರಾ? ಇಲ್ಲ. ಇವತ್ತೇನಂತೇಳಿ ಹೇಳಿದ್ರೆ, ನಮ್ಮ ಮನಸ್ಸು ಬದಲಾಗಬೇಕು. ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳ್ತೇನೆ ಪ್ರಿಯರೇ, ಮೊನ್ನೆ ಕೆಲವು ದಿನದ ಹಿಂದೆ ಒಬ್ಬರು ಫೋನ್ ಮಾಡಿದರು. ಏನಂತೇಳಿ ಹೇಳಿದ್ರೆ, 1 ವರ್ಷ 2 ತಿಂಗಳಿನ ಮಗುವಿಗೆ ಯಾವಾಗಲೂ ಆಗಾಗ ಜ್ವರ ಬರ್ತಾ ಇರೋದು. ಅವ್ರು ಡಾಕ್ಟರ್ ಹತ್ರ ಹೋಗ್ತಿದ್ರು, ಕಡಿಮೆ ಆಗ್ತಿತ್ತು, ಬರ್ತಾಯಿದ್ರು. ಆದರೆ ಮೊನ್ನೆ ಮಾತ್ರ ಬಂದಂಥ ಜ್ವರ ಅದು ಭಯಂಕರ ಸಿವಿಯರ್ ಆಗಿತ್ತು. ಅವರು ಹೆದರಿ ಹೋಗಿದ್ರು, ಭಯಪಟ್ಟಿದ್ರು, ಏನೋ ಆಗ್ತದೆ ಅಂತೇಳಿ ಹೇಳಿ. ಆಗ ಡಾಕ್ಟರ್ ಹತ್ರ ಹೋದಾಗ ಅವರು ಒಂದು ದೊಡ್ಡ ಹಾಸ್ಪಿಟ್ಲಿಗೆ ಕಳಿಸಿದಾಗ ಅಲ್ಲಿ ಟೆಸ್ಟ್ ಮಾಡಿದಾಗ ಸಿವಿಯರ್ ಜ್ವರ, ಇದು ಯಾವುದರಿಂದ ಬಂತಂತೇಳಿ ಹೇಳಿ ಬ್ಲಡ್ ತೆಗೆದು ಇಡೀ ಬಾಡಿಯಲ್ಲಿ ಇನ್ಫೆಕ್ಷನ್ ಆಗಿದೆ. ಹಾಗೆ ಈ ಇನ್ಫೆಕ್ಷನ್ ಹೇಗಾಗಿದೆ ಅಂತ ಮತ್ತೆ ಟೆಸ್ಟ್ ಮಾಡಬೇಕಾದ್ರೆ ಡಾಕ್ಟರ್ ಹೇಳ್ತಿದ್ದಾರೆ, ಮಗುವಿನಲ್ಲಿ 1 ಕಿಡ್ನಿ ಮಾತ್ರ ಉಂಟು, 1 ಕಿಡ್ನಿ ವರ್ಕ್ ಆಗೋದಿಲ್ಲ, ಆ ಕಿಡ್ನಿ ಸರಿ ಇಲ್ಲ, ಅದು ಸರ್ಜರಿ ಮಾಡಬೇಕು, ಅದಕ್ಕೆ ಸರ್ಜರಿ ಮಾಡಬೇಕು. ಅವ್ರಿಗೆ ಭಯ ಆಯಿತು ಪಾಪ. ಅವ್ರು ಕೂಡಲೇ ಫೋನ್ ಮಾಡಿದರು. ನಾನು ಹೇಳಿದೆ ಅವರಿಗೆ, ಈ ಮಗುವನ್ನು ದೇವರು ನಿಮಗೆ ಕೊಟ್ಟಿದ್ದು ಆತನ ಮಹಿಮೆಗಾಗಿ, ದೇವರ ಮಹಿಮೆಗಾಗಿ. ಹಾಗಾಗಿ ದೇವರು ಕೊಡುವಾಗ ನಿಮಗೆ 70% 90% ಇದು ಕೊಡ್ತಾರಾ? ವಾಕ್ಯ ಹೇಳ್ತದೆ, ಗರ್ಭಫಲ ಯೆಹೋವನ ಬಹುಮಾನ, ಅದು ಆತನ ಸ್ವಾಸ್ಥ್ಯ. ಆದ್ದರಿಂದ ದೇವರು ಕೊಟ್ಟಿದ್ದು ನಿಮಗೆ 100%. ರಿಪೋರ್ಟ್ ಸೈಡಿಗಿಡಿ, ದೇವರ ರಿಪೋರ್ಟ್ ಏನಿದೆ ಅದನ್ನು ಕೈಯಲ್ಲಿ ಇಟ್ಕೊಳ್ಳಿ ನೀವು. ಯಾಕಂದರೆ ಮುಂದೆ ಖಂಡಿತವಾಗಿ ದೇವರ ಈ ಮಗುವಿನ ಮೂಲಕವಾಗಿ ದೇವರಿಗೆ ದೊಡ್ಡ ಮಹಿಮೆ ಆಗ್ತದೆ. ಹಾಗೆ ಹೇಳಿ ನಾವು ಪ್ರಾರ್ಥಿಸಿದೆವು. ಆ ಪ್ರಾರ್ಥಿಸುವಾಗ ಒಂದು ಎಲೆಕ್ಟ್ರಿಕ್ ಶಾಕ್ ಅಲ್ಲಿ ಅವರ ಮೈಯಲ್ಲಿ ಒಂದು ಪಾಸ್ ಆಗಿದ್ದು. ಆ ಮಗುವಿಗೂ ಕೂಡ ಅಂದರೆ ಅವರಿಗೆ ಅನುಭವ ಆಗಿದೆ, ಪಾಪ ಮಗುವಿಗೆ ನಂಗೆ ಗೊತ್ತಿಲ್ಲ. ಆದಾಗ ನಾನು ಹೇಳಿದೆ, ಈ ಜ್ವರ ಎಲ್ಲ ಕಡಿಮೆ ಆದಾಗ ಇನ್ನೊಂದು ರಿಪೋರ್ಟ್ ತೆಗೀರಿ. ಆದರೆ ಇನ್ನೊಂದು ರಿಪೋರ್ಟ್ ತೆಗೆಯುವಾಗ ಡಾಕ್ಟರ್ ಹೇಳ್ತಾರೆ, 2 ಕಿಡ್ನಿ ಕೂಡ ನಾರ್ಮಲ್ ಇದೆ. ಹಲ್ಲೆಲೂಯಾ. 2 ಕಿಡ್ನಿ ಕೂಡ ನಾರ್ಮಲ್ ಇದೆ. ಅದಕ್ಕೆ ನಾನು ಹೇಳ್ತೇನೆ ಪ್ರಿಯರೇ, ಇವತ್ತು
ದೇವರು ನನ್ನನ್ನು ನಿಮ್ಮನ್ನು ಉಂಟು ಮಾಡಿದ ಆತನ ಮಹಿಮೆಗಾಗಿ. ಹಾಗಾಗಿ ಪೌಲನಿಗೆ ಇದು ಸ್ಟಾರ್ಟಿಂಗಲ್ಲೆಲ್ಲ ಗೊತ್ತಾಗ್ಲಿಲ್ಲವೇನೋ ಗೊತ್ತಿಲ್ಲ, ಆದ್ದರಿಂದ ಅವನು ಸಭೆಯನ್ನು ಹಿಂಸಿಸ್ತಿದ್ದ ಅಲ್ವಾ, ಸಭೆಯನ್ನು ಭಯಂಕರವಾಗಿ ಹಿಂಸಿಸಿದ್ದ. ಯಾವಾಗ ಪೌಲನಿಗೆ ಅದು ಪ್ರಕಟ ಆಯಿತು, ಈಗ ಆತನು ಬರಿತಾನೆ ಏನಂತೇಳಿ ಹೇಳಿದರೆ, 1 ತಿಮೋತಿ ಚಾಪ್ಟರ್ 1 ವರ್ಸ್ 11 1 ತಿಮೋತಿ 1ನೇ ಅಧ್ಯಾಯ ಅಲ್ಲಿ 11ನೇ ವಚನದಿಂದ ನಾವು ನೋಡ್ತೇವೆ. ಓಕೆ, ದೇವರ ಮಹಿಮೆಯನ್ನು ಪ್ರದರ್ಶಿಸುವ ಈ ಬೋಧೆ ಭಾಗ್ಯವಂತನಾದ ದೇವರ ಮಹಿಮೆಯನ್ನು ಪ್ರದರ್ಶಿಸುವ ಸುವಾರ್ತೆಗೆ ಅನುಸಾರವಾಗಿದೆ. ಈ ಸುವಾರ್ತೆಯ ಸೇವೆಯು ನನಗೆ ಕೊಡಲ್ಪಟ್ಟಿತು. ನನಗೆ ಬಲವನ್ನು ದಯಪಾಲಿಸಿದವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಮೊದಲು ದೂಷಕನು ಹಿಂಸಕನು ಬಲಾತ್ಕಾರಿಯೂ ಆಗಿದ್ದ ನನ್ನನ್ನು ಆತನು ನಂಬಿಗಸ್ತನೆಂದು ಎಣಿಸಿ ತನ್ನ ಸೇವೆಗೆ ನೇಮಿಸಿಕೊಂಡದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನಾನು ಅವಿಶ್ವಾಸಿಯಾಗಿ ತಿಳಿಯದೆ ಹಾಗೆ ಮಾಡಿದ್ದರಿಂದ ನನ್ನ ಮೇಲೆ ಕರುಣೆ ಉಂಟಾಯಿತು. ನಮ್ಮ ಕರ್ತನ ಕೃಪೆಯು ಅತ್ಯಧಿಕವಾಗಿದ್ದು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯನ್ನು ಅಲ್ಲ, ಹೇಗೆ ಬರ್ತದೆ? ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯನ್ನು, ಹಾಗೆ ಅಲ್ಲ, ನಂಬಿಕೆಯನ್ನು, ಆಮೇಲೆ ಪ್ರೀತಿಯನ್ನು ನನ್ನಲ್ಲಿ ಉಂಟು ಮಾಡಿತು. ಹಲ್ಲೆಲೂಯ. ಹಾಗಾದ್ರೆ ಇವತ್ತು ಯಾರ್ಯಾರು ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿದ್ದೀರಿ, ಅವ್ರಲ್ಲೇನಿದೆ ಗೊತ್ತಾ? ಸೇಮ್ ಫೇತ್, ಸೇಮ್ ಲವ್. ಹಲ್ಲೆಲೂಯ. ಅದೇ ಪ್ರೀತಿ, ಅದೇ ನಂಬಿಕೆ ಇವತ್ತು ಎಲ್ಲಿ ಬಂದಿದೆ ಅಂತೇಳಿ ಹೇಳಿದ್ರೆ, ನಿನ್ನೊಳಗೆ ನನ್ನೊಳಗೆ ಬಂದಿದೆ ಪ್ರಿಯರೇ. ಅದಕ್ಕೆ ಅವನು ಹೇಳ್ತಾನೆ, ಈ ಸುವಾರ್ತೆ ಅಲ್ವಾ, ಈ ಬೋಧೆ ದೇವರ ಮಹಿಮೆಯನ್ನು ಪ್ರದರ್ಶಿಸುವ ಸುವಾರ್ತೆಗೆ ಅನುಸಾರ. ಹಾಗಾದರೆ ನನ್ನ ಸುವಾರ್ತೆಯಲ್ಲಿ ದೇವರ ಮಹಿಮೆ ಪ್ರದರ್ಶಿಸಲ್ಪಡಬೇಕು ಇಲ್ವಾ? ಅದೇ ನಿನ್ನೆಯಲ್ಲಿ ಮಹಿಮೆ ಪ್ರದರ್ಶಿಸಲ್ಪಟ್ಟಿರುವಂಥದ್ದು. ಈ ಸ್ಥಳದಲ್ಲಿ ನೀವು ಕಣ್ಣಾರೆ ನೋಡಿದ್ದೀರಿ. ಪಾಸ್ಟರ್ ಇಲ್ಲಿ ಆಲ್ವಾ ಸೇವಕರಾದ ಜಾನ್ಸನ್ ಅವರ ಮೂಲಕ ಎಷ್ಟು ಜನ ಇಲ್ಲಿ ಬಿಡುಗಡೆ ಹೊಂದಿದ್ದಾರೆ. ಎಲ್ಲೆಲ್ಲ ಸುತ್ತಾಡಿ ಬಂದು ಬೇರೆ ಬೇರೆ ಕಡೆಗಳಿಗೆ ಹೋಗಿ ಬಂದು ಸಭೆಗಳಿಗೆ ಕೂಡ ಹೋಗಿ ಬಂದಿರ್ಬೋದು. ಆದರೆ ಈ ಸ್ಥಳದಲ್ಲಿ ಬಂದು ಎಷ್ಟು ನೀವು ಕಣ್ಣಾರೆ ಕಂಡವರು ಸಾಕ್ಷಿ ಇದಕ್ಕೆ. ಹಲ್ಲೆಲೂಯ. ಅದಕ್ಕೆ ಹೇಳ್ತೇನೆ ಪ್ರಿಯರೇ, ದೇವರ ಮಹಿಮೆ ಅಲ್ವಾ, ದೇವರ ಸೇವಕರು ಎಲ್ಲಿರ್ತಾರೋ ಅಲ್ಲಿ ನಾವು ನೋಡಿ, ದೇವರ ಮಹಿಮೆ ಎಲ್ಲಿರ್ತದೋ ಅಲ್ಲಿ ಸೇವಕರಿರ್ತಾರೆ. ಆ ಸೇವಕರಲ್ಲಿ ಆ ಮಹಿಮೆ ಇವತ್ತು ದೇವರು ಇಟ್ಟಿದ್ದಾನೆ. ಅದಕ್ಕೆ ಅವನು ಹೇಳ್ತಾನೆ, ಯಾಕೆಂತೇಳಿ ಹೇಳಿದರೆ, ಮೊದಲು ಪೌಲ ಎಲ್ಲ ಕಲ್ತಿದ್ದಾನೆ ಅಲ್ವಾ. ಮೊದಲು ಪೌಲ ಕಲ್ತಿದ್ದು ಗಮಲಿಯೇಲನ ಪಾದ ಸಮ್ಮುಖದಲ್ಲಿ. ಅವನು ಹೇಳ್ತಾನೆ, ಸಾಕ್ಷಿ ಹೇಳ್ತಾನೆ, ನಾನು ಗಮಲಿಯೇಲನ ಪಾದ ಸನ್ನಿಧಾನದಲ್ಲಿ ಕೂತು ಕಲ್ತಿದ್ದೇನೆ. ಆದರೆ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಬರುವ ಒಂದು ಸ್ಟೇಟ್ಮೆಂಟ್ ಬೇರೆ. 1ನೇ ಅಧ್ಯಾಯ ಗಲಾತ್ಯ 1 ಅಲ್ಲಿ 11 ಮತ್ತು 12. ಸಹೋದರರೇ, ಗಲಾತ್ಯನ್ ಚಾಪ್ಟರ್ 1 11 ಸಹೋದರರೇ, ನಾನು ಸಾರಿದ ಸುವಾರ್ತೆಯಂತೂ ಮನುಷ್ಯ ಕಲ್ಪನೆಯಲ್ಲವೆಂದು ನಿಮಗೆ ತಿಳಿಯಪಡಿಸುತ್ತೇನೆ. ಹಾಗಾದ್ರೆ ಇಲ್ಲಿ ಇಟ್ಕೊಳ್ಳಿ, ಹಾಗಾದ್ರೆ ಮನುಷ್ಯ ಕಲ್ಪಿತ ಸುವಾರ್ತೆ ಕೂಡ ಇದೆ. ಇದರ ಅರ್ಥ ಮನುಷ್ಯ ಕಲ್ಪಿತ ಸುವಾರ್ತೆ ಕೂಡ ಇದೆ. ಆದ್ರೆ ನಾನೀಗ ಹೇಳ್ತಿದ್ದೇನಲ್ಲ, ಅದು ಮನುಷ್ಯ ಕಲ್ಪಿತವಾದದ್ದಲ್ಲ. ಆಮೇಲೆ ನಾನು ಅದನ್ನು ಮನುಷ್ಯನಿಂದ ಹೊಂದಲಿಲ್ಲ, ನನಗೆ ಯಾರೂ ಉಪದೇಶದಿಲ್ಲ. ಯೇಸು ಕ್ರಿಸ್ತನೇ ಅದನ್ನು ನನಗೆ ಪ್ರಕಟಿಸಿದಂತೆ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದರೆ ನಾವು ನೋಡ್ತೇವೆ ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಅಲ್ವಾ, ಹಳೆ ಒಡಂಬಡಿಕೆಯಲ್ಲಿ ಅನೇಕ ಅಭಿಷಿಕ್ತ ಸೇವಕರುಗಳನ್ನು ನಾವು ನೋಡ್ತೇವೆ. ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳಲ್ಲಿ ನಡೆದಿರ್ಬೋದು. ಆದರೆ ಇಲ್ಲಿ ನಾವು ನೋಡ್ತೇವೆ,
ನಿಜವಾದ ಪ್ರಕಟಣೆ ಎಲ್ಲಿ ಬಂತಂತೇಳಿ ಹೇಳಿದರೆ ಹೊಸ ಒಡಂಬಡಿಕೆಯಲ್ಲಿ. ದೇವರ ನಿಜವಾದ ಪ್ರಕಟಣೆ ಎಲ್ಲಿ ಬಂತಂತೇಳಿ ಹೇಳಿದರೆ ಹೊಸ ಒಡಂಬಡಿಕೆಯಲ್ಲಿ. ಅದಕ್ಕೆ ಯೇಸು ಹೇಳಿದ್ರೆ ಏನಂತೇಳಿ ಹೇಳಿದರೆ, ದೇವರನ್ನು ಯಾರೂ ಕಂಡಿಲ್ಲ, ದೇವರನ್ನು ಯಾರೂ ತಿಳ್ಕೊಳ್ಳಿಲ್ಲ. ಅದಕ್ಕೆ ಅವರು ನಿನಗೆ ಸಮಾನನಾರು ಯಾರು ಅಲ್ವಾ, ಯಾರು ಪ್ರಶ್ನೆ. ಆದರೆ ಯೇಸು ಹೇಳಿದ್ರೆ ಏನಂತೇಳಿ ಹೇಳಿದರೆ, ನಾನು ಎಲ್ಲಿದ್ದೇನೆ? ಪರಲೋಕದಲ್ಲಿದ್ದೆ. ಯಾಕಂದರೆ ತಂದೆಯ ಎದೆಯಲ್ಲಿದ್ದೆ. ಮಗನು ಮಾತ್ರ ತಂದೆಯನ್ನು ತಿಳ್ಕೊಂಡಿದ್ದು, ಮತ್ತೆ ಬೇರೆ ಯಾರಲ್ಲ. ಮಗನು ಮಾತ್ರ. ಹಾಗಾದರೆ ಮಗನು ತಂದೆಯನ್ನು ಯಾರಿಗೆ ಪ್ರಕಟಿಸ್ತಾನೋ? ಹಾಗಾಗಿ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ನಾವು ನೋಡ್ತೇವೆ. ಯೇಸು ಕ್ರಿಸ್ತನು ತಂದೆಯಾದ ದೇವರ ಪ್ರಕಟಣೆ. ಅದಕ್ಕೆ ಅಲ್ಲಿ ನಾವು ನೋಡ್ತೇವೆ, ಆತನು ಯಾರು ಎಂಬುದಾಗಿ ಮತ್ತಾಯದಲ್ಲಿ ನಾವು ನೋಡಿದ್ದೇವೆ ಪೀಠಿಕೆಯಲ್ಲಿ. ಆತನು ತನ್ನ ಅದ್ಭುತ ಕಾರ್ಯಗಳನ್ನು ಮಾಡಿ ತನ್ನ ಮಹಿಮೆಯನ್ನು ತೋರಿಸಿದ್ದು, ಅದರ ನಂತರ ತನ್ನ ಕನಿಕರದ ಸ್ವಭಾವವನ್ನು ತೋರಿಸಿದ್ದು. ಅದಕ್ಕೆ ಬೈಬಲ್ ಹೇಳ್ತದೆ, ದುಷ್ಟನ ಸಾವಿನಲ್ಲಿ ನನಗೆ ಲವಲೇಶವಾದರೂ ಸಂತೋಷ ಇಲ್ಲ. ಅವರು ತಿರುಗಿಕೊಂಡು ಅಲ್ವಾ ಬಾಳುವುದೇ ದೇವರಿಗೆ ಸಂತೋಷ ಅಂತೆ. ಹಾಗಾಗಿ ಇವತ್ತು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಏನಂತೇಳಿ ಹೇಳಿದ್ರೆ, ನಾನು ಆದುಕೊಂಡ ಯಾಕೋಬೆ ಅಲ್ವಾ, ನನ್ನ ಸ್ನೇಹಿತನಾದ ಅಬ್ರಾಮನ ಸಂತತಿಯೇ. ಇವತ್ತು ನಾವೆಲ್ಲ ಯಾರು ಅಲ್ಲ? ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರು ನಾವು ಅಬ್ರಹಾಮನ ಸಂತತಿ ಅಲ್ವಾ? ನಾವು ಅಬ್ರಹಾಮನ ಸಂತತಿ ಆಗಿದ್ದೇವೆ. ಅದರ ನಂತರ ನಾವು ನೋಡ್ತೇವೆ ಏನಂತೇಳಿ ಹೇಳಿದರೆ, ದೇವರು ಹೇಳ್ತಾನೆ, ಯಾರು ನಿನ್ನನ್ನು ತಳ್ಳಿಬಿಟ್ಟರು ಕೂಡ ನಾನು ನಿನ್ನನ್ನು ತಳ್ಳಿ ಬಿಡಲೇ ಇಲ್ಲ. ನೀನು ಯಾರಿಗೂ ಬೇಡದಿದ್ರು, ಯಾರೂ ನಿನ್ನನ್ನು ಸೇರಿಸಿಕೊಳ್ಳೋದು, ನೀನು ಯಾರು? ನನ್ನವನು, ನನ್ನವಳು. ಎಷ್ಟು ಒಳ್ಳೆಯ ದೇವರು, ಎಷ್ಟು ಒಳ್ಳೆಯ ದೇವರು ಅಲ್ವಾ? ಆತನು ಎಷ್ಟು ಪ್ರೀತಿ ಮಾಡಿದ್ದಾನೆ. ಅದಕ್ಕೆ ಅಲ್ಲಿ ಮೋಶೆಗೆ ದೇವರು ತನ್ನ ಸ್ವಭಾವವನ್ನು ಪ್ರಕಟಿಸುವಾಗ ವಿಮೋಚನ ಕಾಂಡ ಎಕ್ಸೋಡಸಲ್ಲಿ ನಾವು ಅಲ್ಲಿ 34 ನಾವು ನೋಡ್ತೇವೆ. 34 ದೇವರ ನೇಚರನ್ನು ಅಥವಾ ದೇವರ ಗುಣಲಕ್ಷಣಗಳನ್ನು ಅಲ್ಲಿ ಹೇಳುವಾಗ, ವಿಮೋಚನ ಕಾಂಡ ಅಲ್ಲಿ 34:6 ಯೆಹೋವನು ಮೋಶೆ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದನೆಂದರೆ, ಯೆಹೋವ ಕನಿಕರವು ದಯೆಯೂ ಉಳ್ಳ ದೇವರು, ದೀರ್ಘ ಶಾಂತನು. ಎಲ್ಲರೂ ಹೇಳಿ, ಯಾರಂತೆ ದೇವರು? ಅದರ ಅರ್ಥ ಏನು ಗೊತ್ತುಂಟಾ? ದೇವರಿಗೆ ದೀರ್ಘ ಶಾಂತನಂತೇಳಿ ಹೇಳಿದರೆ ಆತನಿಗೆ ತುಂಬ ಕೋಪ ಬರೋದಿಲ್ಲಂತೆ. ತುಂಬ ಕೆಲಸರಿ ಮನುಷ್ಯರು ಹೇಳ್ತಾರಲ್ಲ, ನನಗೇನಾದರೂ ಸಿಟ್ಟು ಬಂದರೆ ನಾನು ಏನು ಮಾಡ್ತೇನಂತ ಅಲ್ಲ, ಅವರಿಗೆ ಗೊತ್ತಿರೋದಿಲ್ಲ. ಅದಕ್ಕೆ ದೇವರು ಯಾರಂತೇಳಿ ಹೇಳಿದರೆ, ದೀರ್ಘ ಶಾಂತನಂತೇಳಿ ಹೇಳಿದರೆ, ನಿಮ್ಮ ಹಾಗೆ ಕೋಪಿಸುವವನಲ್ಲ ದೇವರು. ಇದು ದೇವರ ಸ್ವಭಾವ. ಇಲ್ಲಿ ಬರೆಯುವಾಗ ಹೀಗೆ ಹೇಳ್ತದೆ, ಪ್ರೀತಿಯು ನಂಬಿಕೆ ಉಳ್ಳವನು. ಆದರೆ ಇನ್ನೊಂದು ನಿಮಗೆ ಟ್ರಾನ್ಸ್ಲೇಷನಲ್ಲಿ ಹೇಗೆ ಹೇಳ್ತದೆ ಗೊತ್ತುಂಟಾ? ಆತನು ಮಹಾಪ್ರೀತಿ ಸ್ವರೂಪನಂತೆ ದೇವರು. ಇದೇ ವಚನದಲ್ಲಿ ಇನ್ನೊಂದು ಟ್ರಾನ್ಸ್ಲೇಷನ್ ನೋಡಿ ನೀವು, ಮಹಾಪ್ರೀತಿ ಸ್ವರೂಪನಾದಂಥ ದೇವರು, ಮಹಾಪ್ರೀತಿ ಸ್ವರೂಪನಾದ ದೇವರು. ಅದಕ್ಕೆ ಅಲ್ಲಿ ಮುಂದೆ ಆ ಮಹಾಪ್ರೀತಿ ಸ್ವರೂಪನಾದ ದೇವರು ಹೇಳ್ತಾನೆ ಏನಂತೇಳಿ ಹೇಳಿದ್ರೆ, 1000 ತಲೆಗಳವರೆಗೂ ದಯೆ ತೋರಿಸುವವನು, ದೋಷ ಅಪರಾಧಗಳನ್ನು ಕ್ಷಮಿಸುವವನು, ಆದರೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು. ಕ್ಷಮಿಸುವವನು ಹೌದು, ಆದರೆ ಅಪರಾಧಗಳನ್ನು ಶಿಕ್ಷಿಸದೆ ಬಿಡಲ್ಲಂತೆ. ಇದೊಂದು ಬಹಳ, ಯಾಕಂದರೆ ಎಷ್ಟು ಕನಿಕರದ ದೇವರು ಅಂತೇಳಿ ಹೇಳಿದರೆ, ಒಂದು ವೇಳೆ ಆ ಶಿಕ್ಷೆ ಇವತ್ತು ನಮ್ಮ ಮೇಲೆ ಒಂದು ವೇಳೆ ಬಂದಿದ್ದರೆ ಖಂಡಿತವಾಗಿ ನಾವು ಈ ಸ್ಥಳದಲ್ಲಿ ಇರ್ತಾ ಇರಲಿಲ್ಲ ಅಲ್ಲ ಪಾಸ್ಟರ್ ಅಲ್ವಾ? ಇರ್ತಾನೆ ಇರಲಿಲ್ಲ, ಖಂಡಿತವಾಗಿ ಇರ್ತಾ ಇರಲಿಲ್ಲ. ಅದಕ್ಕೆ ದೇವರ ಕನಿಕರದ ಸ್ವಭಾವವನ್ನು ನಾವು ನೋಡ್ತೇವೆ. ಹೇಗೆ ಅಂತೇಳಿ ಹೇಳಿ, ಓಕೆ, ಅದಕ್ಕೆ ನಾವು
ಎಲ್ಲಿ ನೋಡ್ತೇವೆ? ರೋಮಾಪುರ 8:3 ನಾವು ನೋಡ್ತೇವೆ ಅದನ್ನು. ರೋಮಾಪುರ 8:3, ರೋಮನ್ ಚಾಪ್ಟರ್ 8:3. ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತು ಅದನ್ನು ದೇವರೇ ಮಾಡಿದನು. ಏನೆಂದರೆ ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳುಹಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣದಂಡನೆ ವಿಧಿಸಿದಂತೆ. ಹಾಗಾದ್ರೆ ಇಲ್ಲಿ ಒಂದು ನೋಡ್ತೇವೆ, ದೇವರು ಹೇಳ್ತಾರೆ ಅಂದ್ರೆ, ನಾನು ಕ್ಷಮಿಸ್ತೇನೆ ಆದರೆ ಶಿಕ್ಷಿಸದೆ ಮಾತ್ರ ಬಿಡೋದಿಲ್ಲ. ಆದ್ರೆ ಎಂಥ ಕನಿಕರದ ದೇವರ ತಲೆ. ಹಾಗಾದ್ರೆ ಕ್ಷಮಿಸಿದ ಯಾರನ್ನು, ಶಿಕ್ಷಿಸಿದ ಯಾರು ಇಲ್ಲಿ ಅಲ್ವಾ? ಕ್ಷಮಿಸಿದ ಯಾರನ್ನು, ಶಿಕ್ಷಿಸಿದ ಯಾರನ್ನಿಲ್ಲಿ ಅಲ್ವಾ? ಅದಕ್ಕೆ ಅವನು ಹೇಳ್ತಾನೆ ಏನಂತ ಹೇಳಿದರೆ 2 ಕೊರಿಂಥ 5:21 ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. 2 ಕೊರಿಂಥಿಯನ್ ಚಾಪ್ಟರ್ 5:21. ನಾವು ಆತನಲ್ಲಿ ಅಂದ್ರೆ ಕ್ರಿಸ್ತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ, ಯಾರಿಗೋಸ್ಕರಂತೆ? ನನಗೋಸ್ಕರ ಸಿಂಗಲ್ ವರ್ಡ್. ಯಾರಿಗೋಸ್ಕರ? ನನಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ಕಾರಣ ಏನಂತ ಹೇಳಿದ್ರೆ, ದೇವರ ಮಹಿಮೆ ನಿನ್ನ ಮೂಲಕ ಹೋಗಬೇಕು. ಹಲ್ಲೆಲೂಯ. ನಿನ್ನ ಮೂಲಕ ನೀವು ಹೋಗುವಲ್ಲೆಲ್ಲ ದೇವರ ಮಹಿಮೆ ಚಲಿಸಬೇಕು. ಆವಾಗ ದೇವರ ವಾಕ್ಯ ಹೇಳಿದ ಹಾಗೆ ಭೂಮಂಡಲದಲ್ಲೆಲ್ಲ ದೇವರ ಮಹಿಮೆ ತುಂಬಿಕೊಳ್ತದೆ. ಹಲ್ಲೆಲೂಯ. ದೊಡ್ಡ ಕಾರ್ಯ ನಡೀತದೆ, ದೊಡ್ಡ ರಿವೈವಲ್ ಬರ್ತದೆ ನಮ್ಮ ದೇಶದಲ್ಲಿ. ಹಾಗಾಗಿ ಆ ಮಹಿಮೆ ಅದೆಲ್ಲ ಆಗಬೇಕಾದ್ರೆ ಇಲ್ಲಿ ನಾವು ಒಬ್ಬೊಬ್ಬರು ಕೂಡ ಬೇಕು, ದೇವರಿಗೆ ಬೇಕು. ಹಾಗಾಗಿ ಕರ್ತನಲ್ಲಿ ಪ್ರೀತಿ ದೇವಜನರೇ, ದೇವರೆಂಥ ಕೆಲಸ ಮಾಡಿದ ಅಂತೇಳಿ, ಪರಲೋಕ ಆತನ ಸಿಂಹಾಸನ, ಭೂಮಿ ಆತನ ಪಾದಪೀಠ ಅಲ್ವಾ? ಆದರೆ ದೇವರು ಅದೆಲ್ಲವನ್ನು ಬಿಟ್ಟು ನೀವು ಎಂಥ ನನಗೆ ಮನೆ ಕಟ್ಟಿಕೊಡ್ತೀರಿ? ದೇವರು ಏನು ಮಾಡ್ತಾನೆ? ಆ ಮನೆ, ನಾನು ವಾಸಿಸುವ ಮನೆ ಯಾವುದಂತೇಳಿ ಹೇಳಿದ್ರೆ ನೀನೇ. ಅದು ನಿನ್ನಲ್ಲಿ ಬಂದು ನಾನು ವಾಸ ಮಾಡಬೇಕು. ನಿನ್ನಲ್ಲಿ ಬಂದು ನಾನು ವಾಸ ಮಾಡೋದಾದರೆ ಆ ಮಹಿಮೆ ಎಲ್ಲ ಕಡೆಗಳಲ್ಲಿ, ಹಲ್ಲೆಲೂಯ, ನೀನು ಹೋಗುವಲ್ಲೆಲ್ಲ ದೇವರ ಮಹಿಮೆ ಚಲಿಸ್ತದೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ ಪ್ರಿಯರೇ. ಹಾಗಾಗಿ ಯಾವ ವಿಷಯದಲ್ಲಿ ಭಯ ಇದೆ ಅದ್ರ ಬಗ್ಗೆ ಚಿಂತನೆ ಮಾಡಿ. ಹಾಗಾಗಿ ಯಾವುದಾದ್ರೂ ಆ ಭಯ ಇರುವುದಾದರೆ ಅದು ದೇವರ ಕಡೆಯಿಂದ ಯಾವ ಫಾಲ್ಟ್ ಇಲ್ಲ, ಫಾಲ್ಟ್ ನನ್ನಲ್ಲೇ ಇದೆ. ಇವತ್ತು ಅದನ್ನು ಕಿತ್ತು ಹೊರಗೆ ಹಾಕಬೇಕು. ಅದನ್ನೇ ಕಿತ್ತು ಹೊರಗೆ ಹಾಕಬೇಕು. ಅದಕ್ಕೋಸ್ಕರ ಪ್ರಿಯರೇ. ಹಾಗಾಗಿ ಹಳೆ ಒಡಂಬಡಿಕೆ ನಾವು ನೋಡಿದ್ದೇವೆ. ಇದೆಲ್ಲ ಆದ ನಂತರ ನಿನಗೆ ಸಮಾನನ ಯಾರು ಅಂತೇಳಿ ಹೇಳಿ ಅಲ್ಲಿ ಪ್ರಶ್ನೆ ಹಾಕಿ ನೋಡಿದ್ರು. ಬಟ್ ಹೊಸ ಒಡಂಬಡಿಕೆಯಲ್ಲಿ ನಾವು ಒಂದೇ ವಚನ ನೋಡಿ ನಾವು ಪ್ರೇಯರ್ ಮಾಡುವ. ಓಕೆ, ಮತ್ತಾಯನು ಬರೆದ ಸುವಾರ್ತೆ, ಮ್ಯಾಥ್ಯೂ ಚಾಪ್ಟರ್ 8 26 ಮತ್ತು 27ನೇ ವಚನ. ಇದು ನಮಗೆಲ್ಲ ಗೊತ್ತಿದೆ, ಹಾಗಾಗಿ 2 ವಚನ ಹೇಳ್ತೇನೆ. 26 ಮತ್ತೆ 27. ಅಲ್ಪ ವಿಶ್ವಾಸಿಗಳೇ, ಆತನು ಅವರಿಗೆ ಅಂದ್ರೆ ಯೇಸು ಅವರಿಗೆ, ಅಲ್ಪ ವಿಶ್ವಾಸಿಗಳೇ ಯಾಕೆ ಧೈರ್ಯಗೊಡುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು. ಆಗ ಎಲ್ಲ ಶಾಂತವಾಯಿತು. ಆ ಜನರು ಬೆರಗಾಗಿ ಈತನು ಎಂತವನಾಗಿರಬಹುದು. ಇಲ್ಲಿ ಒಂದು ನಿಮಿಷ, ಒಂದು ಎಂತ ಚಿಹ್ನೆ ಇದೆ ಅಲ್ಲಿ? ಯಾವ ಚಿಹ್ನೆ ಇದೆ ಅಲ್ವಾ? ಆಶ್ಚರ್ಯ ಜನ ಹೀಗೆ ನೋಡ್ತದೆ, ಸೀದಾ ಮೇಲೆ ನೋಡ್ತದ? ಎಲ್ಲಿ ನೋಡ್ತದೆ? ಅಲ್ವಾ? ಆಶ್ಚರ್ಯ. ಯಾಕಂತೇಳಿ ಹೇಳಿದ್ರೆ, ಆತನು ಯಾರಂತೇಳಿ ಹೇಳಿದ್ರೆ, ಆತನು ಪರಲೋಕದಿಂದ, ದೇವರಿಂದ, ಅಲ್ಲಿಂದ ಪರಲೋಕದಿಂದ ಬಂದವನು ಆತನು.
ಹಾಗಾಗಿ ಆತನಿಗೆ ಎಲ್ಲದರ ಮೇಲೆ ಏನಿದೆ? ಅಧಿಕಾರ ಇದೆ, ಅಧಿಕಾರ ಇದೆ. ಈಗ ಆ ಯೇಸು ಎಲ್ಲದರ ಮೇಲೆ ಅಧಿಕಾರ ಇರುವ ಯೇಸು ಎಲ್ಲಿದ್ದಾರೆ? ಈಗ ಎಲ್ಲಿದ್ದಾರೆ? ಅಲ್ಲ, ಕೆಲವರಿಗೆ ಇನ್ನೂ ಡೌಟ್ ಉಂಟು, ಯಾರು ಬಾಯಿ ಬಿಚ್ಚುದಿಲ್ಲ. ಎಲ್ಲಿದ್ದಾರೆ? ನಮ್ಮೊಳಗಿದ್ದಾರೆ ಅಲ್ವಾ? ನಮ್ಮ ಒಳಗಿದ್ದಾರೆ. ಹಾಗಾಗಿ ಈ ವಾಕ್ಯದ ಮೂಲಕ ದೇವರು ನಮ್ಮನ್ನು ಆಶೀರ್ವದಿಸಲಿ. ಒಂದು ಕ್ಷಣ ನಾವು ಎದ್ದು ನಿಂತುಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ದೇವರೇ, ಹೌದು, ನಿನ್ನ ಮಹಿಮೆ ನಮ್ಮ ಮೂಲಕ ಪ್ರಖ್ಯಾತಿಗೆ ಬರಬೇಕೆಂಬುದಾಗಿ ನೀನು ಆ ಸ್ವರ್ಗವನ್ನು ಬಿಟ್ಟು ಈ ಭೂಮಿಗೆ ಬಂದಿಯಲ್ಲ, ಅದಕ್ಕಾಗಿ ಸ್ತೋತ್ರಪ್ಪ. ರಿಗನಮ ಶಗದಲಲ. ಒಂದು ಕ್ಷಣ ನಾವು ಬಾಯಿ ತೆರೆದು ಸ್ವಲ್ಪ ಅನ್ಯ ಭಾಷೆಗಳ ಮೂಲಕ ನಾವು ಮಾತಾಡಿಕೊಳ್ಳೋಣ. ರಿಗಲಬ ಶಗದಲಬ ರುಮಲಮ ಶಕದಿರಿಯ ರಕಾಂತರ ಬಬಲ ಶಿಗೆ. ತಂದೆ ಆದ ದೇವರೇ, ವಚನಗಳಿಗಾಗಿ ಸ್ತೋತ್ರ ಮಾಡುತ್ತೇವಪ್ಪ. ನಮ್ಮ ಹೃದಯದಲ್ಲಿ ವಾಸ ಮಾಡುವುದಕ್ಕಾಗಿ ನೀನು ಬಂದಂಥ ದೇವರೇ, ನಿನಗೆ ಸ್ತೋತ್ರಪ್ಪ. ನಿನ್ನನ್ನು ಆರಾಧಿಸ್ತೇವೆ, ಸ್ತುತಿಸ್ತೇವೆ. ಥ್ಯಾಂಕ್ ಯು ಜೀಸಸ್. ವಂದನೆ. ಸ್ವರ್ಗಾದಿ ಸ್ವರ್ಗ ನಿನ್ನ ಸಿಂಹಾಸನ, ಭೂಮಿಯು ನಿನ್ನಯ ಪಾದಪೀಠ. ಸ್ವರ್ಗಾದಿ ಸ್ವರ್ಗ ನಿನ್ನ ಸಿಂಹಾಸನ, ಭೂಮಿಯು ನಿನ್ನಯ ಪಾದಪೀಠ. ಆದರೂ ಎನ್ನಯ ಹೃದಯದಲ್ಲಿ ನೆಲೆಸಲು ಬಂದಿಹ ನನ್ನೇಸುವೆ. ನನ್ನ ಹೃದಯದ ಸಿಂಹಾಸನದಿ ಅಸೀನನಾದ ನನ್ನ ರಾಜನೇ. ನನ್ನ ಹೃದಯದ ಸಿಂಹಾಸನದಿ ನೆಲೆಸಿರುವ ಯೇಸುವೇ. ಇನ್ನೊಮ್ಮೆ ಹೇಳೋಣ. ನನ್ನ ಹೃದಯದ ಸಿಂಹಾಸನದಿ ಅಸೀನನಾದ ನನ್ನ ರಾಜನೇ. ನನ್ನ ಹೃದಯದ ಸಿಂಹಾಸನದಿ ನೆಲೆಸಿರುವ ಯೇಸುವೇ. ಸಕಲರ ತಂದೆಯು ನೀ, ಸರ್ವರಿಗೂ ಆಧಾರ ನೀ. ಸಕಲರ ತಂದೆಯು ನೀ, ಸರ್ವರಿಗೂ ಆಧಾರ ನೀ. ನಿನ್ನಯ ಶ್ವಾಸದಿಂದಲೇ ನಾನೀಗ ಉಸಿರಾಡುವೆ. ನಿನ್ನಯ ಕರುಣೆಯಿಂದಲೇ ನಾನೀಗ ಉಳಿದಿರುವೆ. ನನ್ನ ಹೃದಯದ ಸಿಂಹಾಸನದಿ ಅಸೀನನಾದ ನನ್ನ ರಾಜನೇಸುವೆ. ನನ್ನ ಹೃದಯದ ಸಿಂಹಾಸನದಿ ನೆಲೆಸಿರುವ ಯೇಸುವೇ. ಮನುಜರ ಮಧ್ಯದಲ್ಲಿ ವಾಸ ಮಾಡುತ್ತಿರುವಾತನೇ. ಮನುಜರ ನಡುವೆಯಲ್ಲಿ ನಡೆದಾಡುತ್ತಿರುವಾತನೇ. ಮನುಜರ ಮಧ್ಯದಲ್ಲಿ ವಾಸ ಮಾಡುತ್ತಿರುವಾತನೇ. ಮನುಜರ ನಡುವೆಯಲ್ಲಿ ನಡೆದಾಡುತ್ತಿರುವಾತನೇ. ಜೀವ ನೀಡುವ ದೇವರಾತ್ಮನೇ, ನನ್ನಲ್ಲಿ ಬೆರೆತು ಒಂದಾಗಿರುವೆ. ಮೃತ್ಯುಂಜಯನಾದ ಯೇಸುವೇ, ನೀನ
ನನ್ನಲ್ಲಿರಲು ನಾ ಜೀವಿಸುವೆ. ಜೀವ ನೀಡುವ ದೇವರಾತ್ಮನೇ, ನನ್ನಲ್ಲಿ ಬೆರೆತು ಒಂದಾಗಿರುವೆ. ಮೃತ್ಯುಂಜಯನಾದ ಯೇಸುವೇ, ನೀ ನನ್ನಲ್ಲಿರಲು ನಾ ಜೀವಿಸುವೆ. ಸ್ತುತಿ ಸ್ತೋತ್ರಕ್ಕೆ ಘನಮಾನಕ್ಕೆ ಸರ್ವ ಮಹಿಮೆಗೆ ನೀ ಮಾತ್ರ ಯೋಗ್ಯನು. ಸ್ತುತಿ ಸ್ತೋತ್ರಕ್ಕೆ ಘನಮಾನಕ್ಕೆ ಸರ್ವ ಮಹಿಮೆಗೆ ನೀ ಮಾತ್ರ ಯೋಗ್ಯನು. ನನ್ನ ದೇಹವೇ ದೇವಾಲಯ, ಪವಿತ್ರಾತ್ಮನು ತಂಗುವಾಲಯ. ನನ್ನ ದೇಹವೇ ದೇವಾಲಯ, ಪವಿತ್ರಾತ್ಮರು ತಂಗುವಾಲಯ. ಎಲ್ಲರೂ ಹೇಳೋಣ, ನನ್ನ ದೇಹವೇ ದೇವಾಲಯ, ಪವಿತ್ರಾತ್ಮರು ತಂಗುವಾಲಯ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ತಂದೆಯಾದ ದೇವರೇ, ವಚನಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ. ದೇವರೇ, ಈ ವಚನದ ಮೂಲಕ ಯಾರ ಜೀವಿತದಲ್ಲಿ ಕರ್ತನೆಪ್ಪ ಏನು ಭಯ ಇದೆ ದೇವರೇ, ಏನು ಚಿಂತೆ ಇದೆ, ಏನು ವೇದನೆ ಇದೆ, ಯಾವುದೇ ನಿನ್ನ ಚಿತ್ತಕ್ಕೆ ವಿರುದ್ಧವಾದ ಸಂಗತಿಗಳು ಏನೇ ಇದ್ರೂ ಕೂಡ ಇದೇ ಕ್ಷಣದಲ್ಲಿ ದೇವರೇ ನಿನ್ನ ಮಹಿಮೆ ಈ ಸ್ಥಳದಲ್ಲಿ ಆವರಿಸಿಕೊಂಡಿರೋದ್ರಿಂದ ದೇವರೇ ಅದು ಬಿಟ್ಟು ಹೋಗಲಿ. ದೇವರೇ, ಎಲ್ಲರೊಳಗೂ ನಿನ್ನ ಮಹಿಮೆ ವ್ಯಾಪಿಸಲಿ. ನಿನ್ನ ಮಕ್ಕಳು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನ ಮಹಿಮೆ ಚಲಿಸಲಿ ದೇವರಪ್ಪ. ಅಂದು ದೇವರ ವಾಕ್ಯ ಹೇಳ್ತದೆ, ಕರ್ತನೆ ನೀನು ಈ ಲೋಕಕ್ಕೆ ಬಂದಾಗ ಕತ್ತಲೆಯಲ್ಲಿ ವಾಸಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದ್ರಿಂದ ಇಲ್ಲಿರುವ ನಿನ್ನ ಮಕ್ಕಳು ಎಲ್ಲೆಲ್ಲಿ ಯಾವ ಸ್ಥಳಗಳಲ್ಲಿ ನೀನು ಇಟ್ಟಿದೆಯೋ, ಎಲ್ಲೆಲ್ಲಿ ಹೋಗ್ತಾರೋ ಬರ್ತಾರೋ ದೇವರೇ, ಆ ಸ್ಥಳದಲ್ಲಿ ಕತ್ತಲೆಯಲ್ಲಿ ಇರುವ ಜನರಿಗೆ ಆ ದೊಡ್ಡ ಬೆಳಕು ಪ್ರಕಾಶಿಸಲಿ ದೇವರೇ. ಆ ಬೆಳಕಿಗೆ ಬರಲಿ. ನಿನ್ನನ್ನು ವಿಮೋಚಿಸಲ್ಪಟ್ಟವರಿಗೆ ನಿನ್ನ ವಾಗ್ದಾನ ಇದೆ, ಏಳು ಪ್ರಕಾಶಿಸು. ನಿನ್ನ ಮೇಲೆ ಯೆಹೋವನ ತೇಜಸ್ಸು ಉದಯಿಸಿದೆ. ಆದ್ರಿಂದ ಕತ್ತಲೆಯಲ್ಲಿರುವ ಜನರು ನಿನ್ನ ಬಳಿಗೆ ಬರುವರು. ಎಲ್ಲ ಕೆಟ್ಟಗಿರಿಯ ಜನರು, ಅರಸುಗಳು, ಅಧಿಕಾರಿಗಳು ಎಲ್ಲರೂ ನಿನ್ನ ಬಳಿಗೆ ಬರುವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆ ವಚನಗಳು ಇಲ್ಲಿ ನೆರವೇರಲಿ ಯೇಸುವಿನ ನಾಮದಲ್ಲಿ. ತಂದೆಯಾದ ದೇವರೇ, ಮತ್ತೊಮ್ಮೆ ಸಭಾಪಾಲಕರನ್ನು ದೇವರೇ, ಇಲ್ಲಿರುವ ಎಲ್ಲ ಸೇವಕರನ್ನು ನಿನ್ನ ಕರೆಗಳಿಗೆ ಒಪ್ಪಿಸಿಕೊಡ್ತೇನೆ ದೇವರೇ. ನನ್ನನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸ್ತೇನೆ. ನಮ್ಮೆಲ್ಲರನ್ನು ದೇವರೇ ನಿನ್ನ ಚಿತ್ತಾನುಸಾರವಾಗಿ ಉಪಯೋಗಿಸು. ವಿಶೇಷವಾಗಿ ಈ ಸಭಾಪಾಲಕರವರ ಕುಟುಂಬ ದೇವರಲ್ಲಿರ್ತಂಥ ಅಭಿಷೇಕಕ್ಕಾಗಿ ಸ್ತೋತ್ರ. ಎಷ್ಟೋ ಜನರು ದೇವರೇ ಎಲ್ಲೆಲ್ಲೋ ಹೋಗಿ ನೊಂದು ಸೋತು ಬೆಂದು ಜೀವನವೇ ಬೇಡ ಅನ್ನುವಂಥ ಪರಿಸ್ಥಿತಿಯಲ್ಲಿ ದೇವರೇ, ವಾಕ್ಯ ಹೇಳ್ತದಲ್ಲ, ಎಲ್ಲ ಮುಗಿದು ಹೋಯಿತು ಎಂಬುದಾಗಿ. ಮಾರ್ತಾಳೆ ಹೇಳ್ತಾಳೆ, ಓ ಅದು ನಾತ ಹುಟ್ಟಿದೆ ಎಂಬುದಾಗಿ. ಅಂತಹ ಸ್ಥಿತಿಯಲ್ಲಿರುವಂಥ ಜನರು ಈ ಸ್ಥಳದಲ್ಲಿ ನಿನ್ನ ಮಹಿಮೆಯನ್ನು ಕಂಡ್ರಲ್ಲ. ಒಂದು ಹೊಸ ಜೀವಿತವನ್ನು ಅನೇಕರಿಗೆ ಈ ಸ್ಥಳದಲ್ಲಿ ನೀನು ಕೊಟ್ಟಿಯಲ್ಲ ದೇವರೇ, ಅದಕ್ಕಾಗಿ ಸ್ತೋತ್ರ. ಅನೇಕರ ಜೀವಿತದಲ್ಲಿ ಒಂದು ಹೊಸ ಪುಟವನ್ನು ನೀನು ತೆರೆದಿಯಲ್ಲ ದೇವರೇ, ಅದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ಘನತೆ ನಿನಗುಂಟಾಗಲಿ. ಆನ್ಲೈನ್ನಲ್ಲಿ ನಮ್ಮನ್ನು ವೀಕ್ಷಿಸುವ ಎಲ್ಲರನ್ನು ಕೂಡ ಆಶೀರ್ವದಿಸಿ ವಾಚನಗಳ ಮೂಲಕ. ಯಾರ್ಯಾರು ಮದುವೆ ಆಗಿ ಒಂದು ವೇಳೆ ದೇವರೇ ಮಕ್ಕಳಿಲ್ಲದೆ ಒಂದು ಗರ್ಭಫಲಕ್ಕಾಗಿ ದೇವರೇ ಎದುರು ನೋಡ್ತಿದ್ದರು, ಯೇಸುವಿನ ನಾಮದಲ್ಲಿ ಇವತ್ತು ದೇವರೇ ಅವರ ಜೀವಿತದಲ್ಲಿ ಒಂದು ಮಿರಕಲ್ ನಡೆಯಲಿ, ಅದ್ಭುತಗಳು ನಡೆಯಲಿ. ಯಾರ ಹೌದು ದೈಹಿಕವಾಗಿ ಒಂದು ವೇಳೆ ಯಾರ ಜೀವಿತದಲ್ಲಿ ದೇವರೇ ಯಾವ ದೇವದ ಆರ್ಗನ್ಸ್ಗಳಲ್ಲಿ, ಯಾವ ಸಿಸ್ಟಮ್ಸ್ಗಳಲ್ಲಿ ಏನೇ ಸಮಸ್ಯೆ ಇದ್ರು, ಏನೇ ಫಂಕ್ಷನ್ ಪ್ರಾಬ್ಲಮ್ ಇದ್ರು ಕೂಡ ಯೇಸುವೇ ನಿನ್ನ ವಾಕ್ಯವನ್ನು ದೂತನೆಂಬಂತೆ ಕಳಿಸಿ
ಅವರನ್ನು ಗುಣಪಡಿಸಿ ಸಮಾಧಿಗೆ ಸೇರಗೊಳಿಸದೆ ದೇವರೇ ಅವರಿಗೆ ಒಂದು ಹೊಸ ಜೀವಿತವನ್ನು ಕೊಟ್ಟು ನಿನಗೆ ಸಾಕ್ಷಿಯಾಗಿ ನಿಲ್ಲಿಸು ದೇವರೇ. ಹಾಗೆ ನೀನು ಮಾಡೋದಕ್ಕಾಗಿ ಸ್ತೋತ್ರಪ್ಪ ದೇವರೇ. ಒಂದು ವೇಳೆ ಯಾರಾದರೂ ಇವತ್ತು ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡದೆ ದೇವರೇ ನಿನ್ನ ಮಹಿಮೆಯನ್ನು ಹೊಂದದೆ ಹೋಗಿರುವುದಾದರೆ ದೇವರೇ, ಅವರೆಲ್ಲರೂ ನಿನ್ನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸುವಂತೆ, ನೀರಿನಿಂದ ಆತ್ಮನಿಂದ ಹೊಸದಾಗಿ ಹುಟ್ಟುವಂತೆ ದೇವರೇ ಅವರನ್ನು ಈ ವಚನಗಳು ನಡೆಸಲಿ. ಯೇಸು ನಾಮದಲ್ಲಿ ಬೇಡಿದೆವು ತಂದೆಯೇ, ಆಮೇನ್, ಆಮೇನ್.